ಓಂ ಶಾಂತಿ. ಕಲ್ಯಾಣಕಾರಿ ಸಂಗಮ ಯುಗದ ಪರಮಾತ್ಮನ ಕಾರ್ಯಕ್ಕೆ ಸಹಯೋಗಿಗಳಾಗಿರುವಂತಹ ಬ್ರಾಹ್ಮಣ ಕುಲಭೂಷಣ ಆತ್ಮರು ವಿಶ್ವ ಕಲ್ಯಾಣದ ಪ್ರತಿ ಸದಾ ಸನ್ನದ್ಧರಾಗಿರುವಂತಹ ಭಗವಂತನ ಸಹಯೋಗಿಗಳು ಈಶ್ವರ್ಯ ಜೀವನದ ಅತೀಂದ್ರಿಯ ಸುಖವನ್ನ ಕ್ಷಣ ಕ್ಷಣವೂ ಕೂಡ ಅನುಭವಿಸಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಪಡೆದುಕೊಂಡಿರುವಂತಹ ಮತ್ತು ಅನುಭವ ಮಾಡ್ತಾ ಇರುವಂತಹ ಮಹಾನ್ ಆತ್ಮರಿಗೆ ಬಾಬ್ದಾದಾರವರ ಕಡೆಯಿಂದ ಈಶ್ವರೀಯ ಪರಿವಾರದ ಕಡೆಯಿಂದ ಇವತ್ತಿನ ಈ ಒಂದು ದಿನದ ಮಹಾ ತಪಸ್ಸಿನ ಭಕ್ತಿ ಕಾರ್ಯಕ್ರಮಕ್ಕೆ ಆತ್ಮಿಕವಾದಂತ ಆಧಾರದ ಸುಸ್ವಾಗತ. ಆತ್ಮೀಯರೇ, ಇವತ್ತು ನಾನು ವೈಯಕ್ತಿಕವಾಗಿ ತುಂಬಾ ಪದಮಾಪದಂ ಭಾಗ್ಯಶಾಲಿ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಕಾರಣ ತಾವು ಕೂಡ ಹೌದು, ತಾವು ಜವಾಬ್ದಾರರು ಕೂಡ ಹೌದು. ಯಾಕೆ ಅಂತಂದ್ರೆ ಈ ಒಂದು ಬಟ್ಟೆಯ ಆಯೋಜನೆ ಅಂತ ಮಾಡಿದಾಗ ತಾವೆಲ್ಲ ಆತ್ಮರಿಗೆ ಹೊಸ ಹೊಸ ವಿಷಯಗಳನ್ನ, ಯಥಾರ್ಥ ವಿಷಯವನ್ನ ಮತ್ತು ಫ್ರೆಶ್ ಬಾಬಾ ಕೊಟ್ಟಿರುವಂತ ಜ್ಞಾನದ ಬಿಂದುಗಳನ್ನ ಸ್ಪಷ್ಟವಾಗಿ ತಿಳಿಸಬೇಕು ಹೇಳುವಂತ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತೆ. ಮತ್ತು ಆ ವಿಷಯವನ್ನ ಮತ್ತು ವಿಚಾರವನ್ನ ಸಹಜ ಮಾಡಬೇಕು ಮತ್ತು ಸಮಯದ ಅನುಸಾರ ಭಗವಂತ ಏನು ತಿಳಿಸ್ತಾ ಇದ್ದಾರೆ, ಅದರ ಉದ್ದೇಶ ಏನು, ಕಾರಣ ಏನು, ಅದನ್ನ ವರ್ತಮಾನ ಸಮಯದ ಅನುಸಾರ ಧಾರಣೆ ಮಾಡುವಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಯಾಕಿದೆ ಹೇಳೋದನ್ನ ನಿಮಗೆ ತಿಳಿಸಬೇಕು ಹೇಳುವಂತ ಇಚ್ಛೆ ನಮ್ಮಲ್ಲಿ ಇರ್ತದೆ. ಅದಕ್ಕೋಸ್ಕರ ಭಗವಂತ ನಮ್ಮನ್ನ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ನಾನು ಪದಮಾಪದಂ ಭಾಗ್ಯಶಾಲಿ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ತಮಗೆಲ್ಲ ಈ ವಿಷಯವನ್ನು ತಿಳಿಸಬೇಕು ಅಂತಂದ್ರೆ ನಾವು ಅಷ್ಟೇ ಆಳದಲ್ಲಿ ಅದನ್ನ ಅಭ್ಯಾಸ ಮಾಡ್ಬೇಕಾಗ್ತದೆ. ಅಭ್ಯಾಸವನ್ನು ಮಾಡದೇನೆ, ಅರ್ಥ ಮಾಡ್ಕೊಳ್ಳದೇನೆ ಸ್ಪಷ್ಟತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಭ್ಯಾಸ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಆಸಕ್ತಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮತ್ತು ಇಚ್ಛೆ, ಮುಂದುವರಿಬೇಕು ಹೇಳುವಂತ ಮನೋಭಾವ ಮತ್ತು ತಮ್ಮೆಲ್ಲರ ಅನುಭವಿ ಆತ್ಮಗಳ ಆಶೀರ್ವಾದ, ಇದು ನಮಗಿನ್ನೂ ಪ್ರೇರಣೆಯನ್ನು ಕೊಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯದ ಅನುಸಾರ ಭಗವಂತ ಹೇಳಿರುವಂತಹ ವಿಷಯಗಳನ್ನ ನನಗೆ ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಯೋಗವನ್ನ ಕೊಡುತ್ತೆ. ಅದಕ್ಕಾಗಿ ಮನಸ್ಪೂರ್ವಕವಾಗಿ ತಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನನ್ನಿಂದ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೊಂದು ವಿನಂತಿ ಏನಂತಂದ್ರೆ, ಈ ಮುರಳಿ ಎಷ್ಟು ಸುಂದರವಾಗಿದೆ. ಭಗವಂತನ ಪ್ರತಿಯೊಂದು ಮುರಳಿಯನ್ನು ಕೂಡ ಖಂಡಿತವಾಗ್ಲೂ ಸುಂದರವಾಗಿ ಇರ್ತದೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ಆ ತಾಳಕ್ಕೆ ತಕ್ಕಾಗಿ ನೃತ್ಯವನ್ನು ಮಾಡಿದಾಗ ಅದರ ಸುಖವನ್ನ ಅನುಭವಿಸಿದಾಗ
ಆದರೆ ಪ್ರತಿಯೊಂದು ಮುರಳಿಗೂ ಕೂಡ ಅದರದೇ ಆದಂತ ಒಂದು ವೈಶಿಷ್ಟ್ಯತೆ ಅಂತ ಇರ್ತದೆ. ಅದನ್ನ ನಾವು ಅನುಭವಿಸಿದಾಗ ಆ ಸುಖವನ್ನ ನಾವು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಏನು ಮುರಳಿಯಲ್ಲಿ ಶಬ್ದಗಳಿರ್ತಾವೋ ಆ ಶಬ್ದಗಳಿಗಿಂತ ಒಳಗಡೆ ರಹಸ್ಯವರಿತವಾಗಿರುವಂತ ವಿಷಯಗಳು ತುಂಬಾ ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಜ್ಞಾನ ಸಾಗರನ ಜ್ಞಾನ ಬಿಂದುಗಳನ್ನ ಮನನ ಮಾಡಿ, ಚಿಂತನ ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ ಹೇಳುವಂಥದ್ದು. ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವೇನು ಓದುತ್ತೀರೋ, ಅದು ಕೇಳ್ತಿರೋ, ಅದಕ್ಕಿಂತ ಇನ್ನೂ ಆಳದ ಒಂದು ವಿಶೇಷವಾದಂತ ಅರ್ಥ, ರಹಸ್ಯ ಅದಲ್ಲಿ ತುಂಬಿರ್ತದೆ ಆತ್ಮೀಯರು. ಅದು ಎಲ್ಲಿಯವರೆಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಪುರುಷಾರ್ಥ ತೀವ್ರವಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸಹಜವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತುಂಬಾ ಪರಿಶ್ರಮ ಪಡ್ತಾ ಇರ್ತೀವಿ, ಅವಾಗ ಹೇಳ್ತೀವಿ, ಅಣ್ಣವ್ರು ಇದು ನಮ್ಮ ಹತ್ರ ಆಗೋದಿಲ್ಲ, ಏನಿದ್ರು ಕೂಡ ಸರೆಂಡರ್ ಆದವರು, ಮೌಂಟಬನಲ್ಲಿ ದಾದಿಯವರು, ದೀದಿಯವರು, ರಮಾ ಬಾಬಾ ನಿಮಿತ್ತ ಟೀಚರ್ಸ್, ಅವರಿಗೆ ಮಾತ್ರನೇ ಹೊರತು ನಮ್ಗಲ್ಲ ಅಂತ ನಾವ್ ಹೇಳ್ತೀವಿ. ಅದರ ವಾಸ್ತವಿಕತೆ ಅದಲ್ಲ. ಸತ್ಯತೆಯನ್ನು ಸಹಜವಾಗಿ ತಿಳಿಸುವಂತ ಪ್ರಯತ್ನವನ್ನ ಭಗವಂತ ಮಾಡ್ತಾರೆ. ಅದೆಲ್ಲಾ ವಿಷಯವನ್ನ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಬಾಬನಿಗೆ ಆಗೋದಿಲ್ಲ. ಯಾಕಂದ್ರೆ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಹೋದ್ರೆ ಬಾಬನಿಗೆ 5,000 ವರ್ಷ ಸಾಕಾಗಲ್ಲ ಅಂತ ಕಾಣ್ತದೆ, ಅಷ್ಟು ವಿಷಯಗಳಿದ್ದಾವೆ. ಇನ್ನು ವೈಯಕ್ತಿಕವಾಗಿ ಒಬ್ಬೊಬ್ಬರದೇ ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಜನರಲ್ ಆಗಿ ಹೇಳ್ಬೇಕಾಗ್ತದೆ, ವೈಯಕ್ತಿಕವಾಗಿ ಅವರದನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಬೇಕಾಗ್ತದೆ. ಸರಿನಾ? ಓಕೆ. ಹಾಗಿದ್ರೆ ಈ ಮುರಳಿಯ ಒಂದು ವೈಶಿಷ್ಟ್ಯತೆ ಏನು? ಸಮಯದ ಅನುಸಾರದಲ್ಲಿ ಈ ಮುರಳಿಯ ಮುಖಾಂತರ ನಾವು ಮಕ್ಕಳಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಈ ಮುರಳಿ ಮುಖ್ಯವಾಗಿ ಬಾಬಾರವರಿಂದ ಗ್ರಾಮಾನುಸಾರ 16 ಫೆಬ್ರವರಿ 1988ರಲ್ಲಿ ನುಡಿಸಿರುವಂತ ಅವ್ಯಕ್ತ ಮುರಳಿ. ಈ ಸಮಯದಲ್ಲಿ 18 ಜುಲೈ 2021 ಮೊನ್ನೆ ಭಾನುವಾರ ನುಡಿಸಿರುವಂತ ಮುರಳಿ. ವಿಶೇಷವಾಗಿ ಶಿವರಾತ್ರಿ, ತಂದೆ ಮತ್ತು ಮಕ್ಕಳ ಜನ್ಮದಿನಕ್ಕೆ ಸಂಬಂಧಪಟ್ಟಂತ ಮುರಳಿ. ಜನ್ಮದಿನದ ವಿಶೇಷ ಏನದು ಜನ್ಮದಿನ ಅಂತ ನೋಡೋಣ. ಯಾಕಂದ್ರೆ ಬಾಬಾ ಬಂದು ತುಂಬಾ ವರ್ಷ ಆಯ್ತು. ಪ್ರತಿ ವರ್ಷ ಶಿವರಾತ್ರಿ ಆಚರಣೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ರಮಾ ಬಾಬಾರ ಅವ್ಯಕ್ತ ಆದ ಮೇಲೆ ಪ್ರತಿ ಶಿವರಾತ್ರಿಗೂ ಕೂಡ ಒಂದೊಂದು ಮುರಳಿ ಇರ್ತದೆ. ಆದರೆ ವರ್ತಮಾನ ಸಮಯಕ್ಕೆ ಸಂಬಂಧಪಟ್ಟಂತೆ 18/7ಕ್ಕೆ ಸಂಬಂಧಪಟ್ಟಂತೆ, 16/2ಕ್ಕೆ ಬೇಡ, 18/7ಕ್ಕೆ ಸಂಬಂಧಪಟ್ಟಂತೆ ಈ ಮುರಳಿ ಹೇಗೆ ಸಮರ್ಪಕವಾಗಿದೆ ಹೇಳೋದನ್ನ ನಾವು ತಿಳ್ಕೊಳ್ಳೋಣ. ಮುರಳಿ ಹೆಡ್ಡಿಂಗ್ ಆಗಿದೆ, ಸದಾ ಉತ್ಸಾಹ ಮೇ ರಹಕರ್ ಉತ್ಸವ ಮನಾವ್. ಶಿವರಾತ್ರಿ ಅಂತಂದ್ರೆ ನಮ್ಮ ವತ್ಸರಿಗೆ ಹಬ್ಬದ ವಾತಾವರಣ. ಚಿಕ್ಕ ಮಕ್ಕಳು ಹಬ್ಬ ಅಂತಂದ್ರೆ ಏನ್ ಮಾಡ್ತಾರೆ? ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು, ಸ್ಕೂಲಿಗೆ ರಜೆ ಇರ್ತದೆ. ಈಗ ಬಾಬಾ ಹೇಳ್ತಾರೆ, ಶಿವರಾತ್ರಿಗೆ ಆಕ್ಚುಲಿ ಮುಖ್ಯ ಹಬ್ಬವಾಗಿರುವಂತ ಕಾರಣದಲ್ಲಿ ರಜೆ ಕೊಡಬೇಕು. ಅದು ಆ ದಿನ ರಜಾ ಕೊಡೋದಿಲ್ಲ ಗೌರ್ಮೆಂಟ್ ಇಂದ. ಯಾಕಂದ್ರೆ ಅದರ ಪ್ರಾಮುಖ್ಯತೆ ಸರ್ಕಾರದವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ರಜಾ ಅಂತೆ. ಈಗ ಸರಿ, ಒಂದು ಬಾಬಾ ಮಾತನ್ನು ಹೇಳ್ತಾರೆ, ಏನು? ಸಂಗಮ ಯುಗದಲ್ಲಿ ಯಾವ್ಯಾವ ಹಬ್ಬಗಳನ್ನ ಆಚರಣೆ ಮಾಡ್ತಿರೋ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತ ಎಲ್ಲ ಹಬ್ಬಗಳು ಕೂಡ
ದ್ವಾಪರ ಯುಗದಿಂದ ಏನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಸ್ಥೂಲ ರೂಪದಲ್ಲಿ, ಅದೆಲ್ಲ ಸಂಗಮ ಯುಗದಲ್ಲಿ ನೀವು ಆತ್ಮರೂಪದಲ್ಲಿ ಆತ್ಮರೂಪಿ ಪರಮಾತ್ಮನ ಜೊತೆಗೆ ನಡೆಸಿರುವಂತಹ ಕಾಯಕ, ಕರ್ಮ, ಪುರುಷಾರ್ಥ, ಜೀವನ, ಕರ್ಮ, ಯೋಗ, ಧಾರಣೆ, ಇದರ ನೆನಪಿನಾರ್ಥನೇ ಅಲ್ಲಿ ಸ್ಥೂಲವಾಗಿ ಶಾರೀರಿಕವಾಗಿ ಆಚರಣೆ ಮಾಡಲಾಗ್ತದೆ. ಸರಿ, ಹಾಗೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಹಬ್ಬ ಆದ್ಮೇಲೆ ರಜೆ ಇರ್ತದೆ ಮಕ್ಕಳಿಗೆ, ಆಫೀಸ್ ನಲ್ಲಿರೋರಿಗೂ ರಜಾ ಇರ್ತದೆ. ಮಾತೆಯರಿಗೆ ಮಾತ್ರ ಫುಲ್ ಕೆಲಸ, ಅಡಿಗೆ ಮಾಡಬೇಕು, ಸ್ನಾನ ಮಾಡ್ಬಿಟ್ಟೆ ಮಾಡ್ಬೇಕು. ಹಳೆ ಕಾಲದಲ್ಲಂತೂ ಆ ದಿನ ಬೆಳಗ್ಗೆ ಸೆಗಣಿಯಿಂದ ಸಾರಿಸ್ಬಿಟ್ಟು ರಂಗೋಲಿಯನ್ನು ಹಾಕೋದ್ರಿಂದ ಹಿಡಿದು ಸ್ನಾನ ಮಾಡೇ ಬಾವಿ ನೀರನ್ನು ಸೇದ್ಬೇಕು. ಮೊದಲೇ ದಿನ ಯಾವ್ದೋ ಅಡಿಗೆ ನಡೆಯುವುದಿಲ್ಲ, ಸರಿನಾ? ದೇವರ ಪೂಜೆ ವಿಶೇಷವಾಗಿ ಆಗ್ಬೇಕು, ಅದಕ್ಕೆ ತಕ್ಕ ಹೂವಂತೆ, ಪತ್ರೆಗಳಂತೆ, ಮತ್ತೊಂದು ಎಲ್ಲವನ್ನು ವ್ಯವಸ್ಥೆ ಮಾಡ್ಬೇಕು. ನೀವು ಶಿವರಾತ್ರಿ ಅಂತಂದ್ರೆ ಉಪವಾಸ. ಉಪವಾಸ ಅಂದ್ರೆ ಬೇರೆ ದಿನ ಅಡಿಗೆ ಮಾಡೋಕ್ಕಿಂತ ಸ್ಪೆಷಲ್. ಹೊಟ್ಟೆಗೆ ಉಪವಾಸ ಇಲ್ಲ, ಅನ್ನ ಮಾತ್ರ ತಿಂದಿದ್ರೆ ಆಯ್ತಷ್ಟೇ, ಬೇರೆ ಏನ್ ಬೇಕಾದ್ರೂ ತಿಂದಿ. ಓಕೆನಾ? ಸರಿ. ಹಾಗಿದ್ರೆ ರಜಾ ಅಂತಂದ್ರೆ ಏನು ಅಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳು ಈ ಮುರಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ತಾ ಇರುವಂತದ್ದು, ಮಕ್ಕಳೇ ಈ ಹಬ್ಬದಲ್ಲಿ ನೀವು ಆತ್ಮ ಮತ್ತು ಪರಮಾತ್ಮ ಇವರಿಬ್ಬರೇನೇ ಉತ್ಸವವನ್ನ ಆಚರಣೆ ಮಾಡುವುದು ಬಿಟ್ಟರೆ ಬೇರೆ ಎಲ್ಲದರಿಂದ ನಿಮ್ಗೆ ರಜೆ. ಕರೆಕ್ಟ್ ಆಗಿ ಕೇಳಿ, ಶಿವರಾತ್ರಿಯಲ್ಲಿ ಶಿವ ಮತ್ತು ವೈಯಕ್ತಿಕವಾಗಿರುವಂತ ಆ ಮಗು ಬೇಕಾದ್ರೆ ಬ್ರಹ್ಮನ ಇಟ್ಕೊಳ್ಳಿ ಅಷ್ಟೇ, 3 ಜನ ಬಿಟ್ರೆ ಬೇರೆ ಎಲ್ಲ 63 ಜನ್ಮದ್ದು ವಿಕರ್ಮ ಇದೆ, ಲಕ್ಷ್ಮೀನಾರಾಯಣ ಆಗ್ಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ಮನೆಯಲ್ಲಿ ಲೌಕಿಕ ಈ ಜವಾಬ್ದಾರಿಗಳಿದೆ, ಎಲ್ಲ ಸಂಸ್ಕಾರ, ಶರೀರ, ಸಂಬಂಧ, ವ್ಯಾಪಾರ, ವ್ಯವಹಾರ, ಕೊರೋನಾ, ಕಾಯಿಲೆ, ವ್ಯಾಕ್ಸಿನ್ನು, ಮಳೆ, ಬಿರುಗಾಳಿ, ಏನೇನು ಯೋಚನೆಗಳು, ಚಿಂತನೆಗಳು ಏನೇನಿದಾವಲ್ಲ ಅದೆಲ್ಲದರಿಂದ ನಮ್ಗೇನು ಸಂಪೂರ್ಣವಾಗಿರುವಂತ 1 ದಿನದ ರಜೆ. ಉಪವಾಸ, ಉಪ ಅಂದರೆ ಹತ್ತಿರ, ವಾಸ ಅಂದ್ರೆ ಇರೋದು, ಕೇವಲ ನೀವು ಆತ್ಮವಾಗಿ ಪರಮಾತ್ಮನ ಜೊತೆಯಲ್ಲಿ ಮಾತ್ರ ಇರುವಂತ. ಅದಕ್ಕಾಗಿ ನಾವೆಲ್ಲರೂ ಪದ್ಮ ಭಾಗ್ಯಶಾಲಿಗಳು. ಯಾಕೆ ಅಂತಂದ್ರೆ ಆ ದಿನ ನಾವು 16/2/88 ಬಾಬಾ ಎದುರುಗಡೆ ಸಾಕಾರದಲ್ಲಿ ಇಲ್ದೇ ಇದ್ರು ಕೂಡ, ಇದ್ವೋ ಇಲ್ವೋ ಗೊತ್ತಿಲ್ಲ, ಯಾವ ಶರೀರದಲ್ಲಿ ಇದ್ವೋ ನಮಗಂತೂ ಗೊತ್ತಿರ್ಲಿಲ್ಲ. ನಾ 88 ನಾನು ಇದೇ ಶರೀರದಲ್ಲಿ ಇದ್ದೆ, ಓಕೆನಾ? ಆದರೆ ಆ ಸಮಯದಲ್ಲಿ ಈಶ್ವರಿ ಜ್ಞಾನ ನಮ್ಮಲ್ಲಷ್ಟೇ ಇರ್ಲಿಲ್ಲ. ಅದು ಆ ದಿನವನ್ನ ಇವತ್ತು ನಾವೇನ್ ಮಾಡ್ಬೋದು, ಆಚರಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇವತ್ತು 1 ದಿನ ನೀವು ಅದನ್ನ ಆಚರಣೆ ಮಾಡಿದ್ರೆ ಇನ್ನು ಮುಂದೆ, ಇವತ್ತು ಫೌಂಡೇಶನ್ ಇದೆ, ಇನ್ನು ಸಂಪೂರ್ಣವಾಗಿ ಈಶ್ವರಿಯ ಜೀವನ ಈ ಆತ್ಮ ಈ ಶರೀರದಲ್ಲಿ ಇರುವವರೆಗೂ ಕೂಡ ಇವತ್ತು ನೀವು ಮಾಡುವಂತ ಪುರುಷಾರ್ಥ, ವಿಧಿವಿಧಾನ, ಪ್ರಯತ್ನ ನಿಮ್ಮ ಜೀವನದಲ್ಲಿ ಪರ್ಮನೆಂಟ್ ಆಗಿ, ಅವಿನಾಶಿಯಾಗಿ ಪ್ರಿಂಟ್ ಆಗ್ಬಿಟ್ಟಿತ್ತು. ಅದಕ್ಕಾಗಿ ಅದರ ಆಧಾರದಲ್ಲಿ ಸದಾ ಉತ್ಸಾಹದಲ್ಲಿ ಇದ್ದು ಉತ್ಸವವನ್ನ ಆಚರಣೆ ಮಾಡಿ. ಬಾಬಾ ಹೇಳ್ತಾರೆ ಸದಾ ಅಮೃತ ಹೇಳಿದ್ರೆ ಮಾತ್ರ ಅಂತಲ್ಲ, ಗುರುವಾರ ದಿನ ಸೆಂಟರ್ನಲ್ಲಿ ಬ್ರಹ್ಮಭೋಜನ ಇರ್ತದೆ, ಆ ದಿನ ಮಾತ್ರ ಅಲ್ಲ. ಭಾನುವಾರ ಬಟ್ಟಿ ಇರ್ತದೆ, ಆ ದಿನ ಮಧ್ಯಾಹ್ನ ಬ್ರಹ್ಮಭೋಜನ ಹೊಟ್ಟೆ ತುಂಬಾ ಕೊಡ್ತಾರೆ, ಆ ದಿನ ಮಾತ್ರ ಅಂತಲ್ಲ. ಲೌಕಿಕದಲ್ಲಿ ಹಬ್ಬ ಹರಿದಿನಗಳಿರ್ತವೆ, ಆ ದಿನ ಮಾತ್ರ ಅಲ್ಲ. ಹಬ್ಬ ದಿನಗಳ ನಮ್ಗೆ ಒಳ್ಳೊಳ್ಳೆ ಬಟ್ಟೆ ಬಂಗಾರ ಬರ್ತದೆ, ಆ ದಿನ ಮಾತ್ರ ಅಲ್ಲ. ಜೋಗ್ಪಾಲ್ಸ್ ಅಲ್ಲಿ ನೀರ್ ಚೆನ್ನಾಗಿ ಬರ್ತಾ ಇದೆ, ಜೋಗ್ಪಾಲ್ಸ್ ನೋಡ್ಲಿಕ್ಕೆ ಹೋಗಿದ್ದೀವಿ ಅಂತ ಆ ದಿನ ಮಾತ್ರ ಅಲ್ಲ. ಮೌಂಟ್ ಅಬ್ಗೆ ಹೋಗಿರುವಂತ ದಿನ ಮಾತ್ರ ಅಲ್ಲ, ಸದಾ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ನಿಮ್ಮ ಮನಸ್ಸನ್ನ ಆ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ. ಅದನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಮಾಡಿದ್ರೆ ಏನಾಗ್ತದೆ, ಮಾಡದಿದ್ರೆ ಏನಾಗ್ತದೆ, ಮಾಡಿದ್ರೆ ಲಾಭ ಏನು, ಮಾಡದಿದ್ರೆ ನಷ್ಟ ಏನು, ಮಾಡಿದ್ರೆ ಯಾರಿಗೆ ಲಾಭ, ಮಾಡದಿದ್ರೆ ಯಾರಿಗೆ ನಷ್ಟ.
ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಮುರಳಿ ಇದೆ. ಅದಕ್ಕಾಗಿ ದಯವಿಟ್ಟು ಮನಸ್ಸು ಬುದ್ಧಿ ಹೇಳುವಂತಹ ಕಣ್ಣು, ಅಟೆನ್ಷನ್ ಹೇಳುವಂತಹ ಕಿವಿ, ಗಮನ ಇಟ್ಟುಬಿಟ್ಟು ಜ್ಞಾನವನ್ನ ಖುಷಿಯಿಂದ ಅದನ್ನ ಅನುಭವಿಸ್ತಾ ಕೇಳೋದಲ್ಲ. ಹಬ್ಬ ಹರಿದಿನಗಳಲ್ಲಿ ಮಾಡಿರುವಂತ ಅಡಿಗೆ ಚೆನ್ನಾಗಿ ಅನುಭವಿಸ್ತೇವೆ. ಅಲ್ಲ 4 ಮಿನಿಟ್ ಬಿಟ್ಟು ಚಪ್ಪರಿಸಿ ತಿಂತೀವಿ. ಬೇರೆ ದಿನ ಆಫೀಸಿಗೆಲ್ಲ ಹೋಗ್ಬೇಕಾದ್ರೆ ನಮ್ಗೆ ಟೈಮ್ ಇರೋದಿಲ್ಲ. ಸರಿನಾ? ಆ ದಿನ ತುಂಬಾ ನಾವೇನಾಗಿರ್ತೀವಿ, ಖುಷಿಯಿಂದ ಇರ್ತೀವಿ. ಓಕೆ, ಹಾಗೆ ಬಾಬಾರವರ ಒಂದೊಂದು ಶಬ್ದವನ್ನು ಕೂಡ ಅಷ್ಟು ಚೆನ್ನಾಗಿ ಅನುಭವಿಸೋಣ. ಆತ್ಮೀಯ, ನನಗಂತೂ ಎಲ್ಲೂ ಅರ್ಜೆಂಟ್ ಇಲ್ಲ, ಯಾವ್ದು ಟೆನ್ಷನ್ ಇಲ್ಲ. ನೀವು ಕೂಡ ಯಾವುದೇ ಟೆನ್ಷನ್ ಅನ್ನು ಇಟ್ಕೊಳ್ಬೇಡಿ. ಸರಿನಾ? ನಿಜವಾದ ಪರಮಾತ್ಮನ ಸುಖವನ್ನು ನಾವೇನ್ ಮಾಡೋಣ, ಅನುಭವಿಸೋಣ. ಆತ್ಮೀಯರೇ, ಜೀವನದಲ್ಲಿ ಬೇರೆ ಏನಿದೆ? ಸತ್ಯವಾದ ಸುಖ ಅಂದ್ರೆ ಇದೆ ತಾನೆ. ಸಮ್ಮುಖದಲ್ಲಿ ಈ ಸುಖ ಸಿಗ್ತಾ ಇರಬೇಕಾದ್ರೆ ಅದನ್ನ ನಾವು ಅನುಭವಿಸೋದಿಲ್ಲ ಅಂತಂದ್ರೆ, ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಮೂರ್ಖರಲ್ಲಿ ಅತಿ ಮೂರ್ಖರನ್ನ ನೋಡಬೇಕು ಅಂತಂದು ಇಲ್ಲೇ ನೋಡುವ. ಸಮಯವನ್ನ ತೆಗೆದು ಬಟ್ಟಿಗಂತ ಕುತ್ಕೊಂಡು ಜೂಮ್ ಆಪ್ ಅನ್ನ ಆನ್ ಮಾಡಿ ಎಲ್ಲಾ ಪ್ರಯತ್ನ ಮಾಡಿಬಿಟ್ಟು ಆದ್ಮೇಲೂ ಕೂಡ ಇಲ್ಲಿ ಕುತ್ಕೊಂಡಾಗ ಲೌಕಿಕ ಯೋಚನೆ ಮಾಡ್ತೀವಿ ಅಂತಂದ್ರೆ, ಮೂರ್ಖರಲ್ಲಿ ಅತಿ ಮೂರ್ಖರನ್ನು ಕೂಡ ಇಲ್ಲೇ ನೋಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಮೂರ್ಖರು ತಾವ್ಯಾರು ಆಗಬಾರದು ಹೇಳುವಂತ ಭಿನ್ನ ವಿನಂತಿ ಬಾಬಾರವ್ರದ್ದು ಮತ್ತು ನಮ್ದು. ಯಾಕಂದ್ರೆ ನಮಗೋಸ್ಕರ ಡ್ರಾಮಾ ಪಂಚತತ್ವಗಳು ಕೂಡ ಎಷ್ಟು ಸಹಯೋಗಿಯಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆತ್ಮೀಯರೇ. ಅದರ ಪ್ರಯೋಜನ ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಆ ಪಂಚತತ್ವಗಳ ನಾಟಕದ ಪರಮಾತ್ಮನ ಸಪೋರ್ಟ್ ನಮ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸೀರಿಯಸ್ ಆಗಿದೆ. ಹಂಗಂದ್ರೆ ಕಣ್ಣು ಬಿಡ್ಕೊಂಡು ಹಿಂಗೇ ಕೂತ್ಕೊಳ್ಬೇಕು ಅಂತಲ್ಲ, ಖುಷಿಯಿಂದ ಅನುಭವಿಸಿ ಅಂತ. ಹಾಗಿದ್ರೆ ಇವತ್ತು ಯಾರ ಜೊತೆಗೆ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ? ಯಾರನ್ನ ನೋಡ್ತಾ ಇದ್ದಾರೆ? आज विश्वेश्वर बाप अपने विश्व की श्रेष्ठ रचना व श्रेष्ठ आदि रत्नों से अति स्नेही और समीप बच्चों से मिलन मनाने आए हैं. ವಿಶ್ವದ ತಂದೆ, ವಿಶ್ವದ ಮಾಲೀಕ, ವಿಶ್ವದ ಮಹಾರಾಜ ಭಗವಂತ ವಿಶ್ವದಲ್ಲಿರುವಂತ ಶ್ರೇಷ್ಠ ರಚನೆ ಅಂತ ಹೇಳ್ತಾರೆ. ರಚನೆ ಅಂದ ಮೇಲೆ ಅಲ್ಲಿ ರಚಯಿತ ಇರಲೇಬೇಕು. ರಚನೆ ಅಂದ ಮೇಲೆ ರಚಯಿತ ಇರಲೇಬೇಕು. ರಚಯಿತ ಯಾರು? ಶಿವಬಾಬಾ. ರಚನೆ ಯಾರು? ನಾವು ಆತ್ಮಗಳು. ಹಾಗಿದ್ರೆ ನಿರಾಕಾರವಾದಂತ ಆತ್ಮಗಳನ್ನ ಶಿವಬಾಬಾ ರಚನೆ ಮಾಡಿದ್ರ ಅನ್ನೋದು ಪ್ರಶ್ನೆ. ಸರಿಯಾಗಿ ಯೋಚನೆ ಮಾಡ್ತಾ ಹೋಗಿ. ನಿರಾಕಾರನಾದಂತ ಪರಮಾತ್ಮ, ಆತ್ಮ ಸ್ವರೂಪಿಯಾದಂತ ಪರಮಾತ್ಮ ಆತ್ಮರನ್ನ ರೆಡಿ ಮಾಡಿದ್ರ ಬಿಂದು ಸ್ವರೂಪದಲ್ಲಿ? ಏಳು ಪ್ರಶ್ನೆಗಳು ಬಂದಾಗ ಉತ್ತರ ಬರುತ್ತೆ, ಇಲ್ಲ ಅಂತ. ಇವಾಗ ನಮ್ಮ ಶರೀರವನ್ನ ಶರೀರಧಾರಿ ತಾಯಿ ತಂದೆಗಳು ರಚನೆ ಮಾಡ್ತಾರೆ, ಹೌದು, ಒಪ್ಕೊಳ್ಳೋಣ. ಹಾಗಾದ್ರೆ ಆತ್ಮವನ್ನ ಭಗವಂತ ರಚನೆ ಮಾಡಿದ್ರ? ಇಲ್ಲ. ಯಾಕೆ? ಯಾಕಂದ್ರೆ ಅದು ಸ್ವಯಂಭೂ. ಅದಕ್ಕೆ ಆದಿನೂ ಇಲ್ಲ, ಮಧ್ಯನೂ ಇಲ್ಲ, ಅಂಚನೂ ಇಲ್ಲ, ಅನಾದಿ. ಅದು ಯಾರಿಂದನೂ ಅದು ಆತ್ಮ ಯಾರಿಂದನೂ ಕೂಡ ಅದಕ್ಕೆ ಜನ್ಮ ಸಿಕ್ಕಿಲ್ಲ. ಹಾಗಿದ್ರೆ ಇಲ್ಲಿ ರಚನೆ ಅಂತಂದ್ರೆ ಏನು? ನಾವು ಸುಮ್ಮನೆ ಮೂಲೆಯನ್ನು ಓದಿದ್ರೆ ಹೌದು, ಪಾಪ ನಮ್ಮನ್ನು ಜನ್ಮ ಕೊಟ್ರು. ಏನ್ ಜನ್ಮ ಕೊಟ್ಟಿದ್ದಾರೆ? ಅಥವಾ ಜನ್ಮ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದು ಯಾವ ರಚನೆ? ದೇವತೆಗಳಾಗುವಂತ ರಚನೆ, ಬ್ರಾಹ್ಮಣರಾಗುವಂತ ರಚನೆ, ಕ್ಷತ್ರಿಯರಾಗುವಂತ ರಚನೆ, ವಿಶ್ವ ಕಲ್ಯಾಣಕಾರಿಗಳಾಗುವಂತ ರಚನೆ,
ಅತೀಂದ್ರಿಯ ಸುಖವನ್ನ ಅನುಭವಿಸುವಂತಹ ರಚನೆ, ವಿಶ್ವ ಕಲ್ಯಾಣಕ್ಕೆ ಸಹಯೋಗ ಸೇವೆಗೆ ಆಧಾರರಾಗುವಂತಹ ರಚನೆ. ಆತ್ಮ ಅಲ್ಲ, ಆತ್ಮ ನಾಟಕದಲ್ಲಿ ಸುಂದರವಾದಂತ ಪಾತ್ರವನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಗುಣಶಕ್ತಿ ಸಂಸ್ಕಾರಗಳ ರಚನೆ ಆತ್ಮೀಯರೇ. ಆತ್ಮವನ್ನು ಯಾರೂ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮ ಪಾತ್ರವನ್ನ ಮಾಡಲಿಕ್ಕೆ ಒಳಗಡೆಗೇನು ಜ್ಞಾನ ಬೇಕು, ಶಿಕ್ಷಣ ಬೇಕು, ಸಂಸ್ಕಾರಗಳ ಬೇಕು, ಗುಣಲಕ್ಷಣಗಳ ಬೇಕು. ಅದನ್ನ ಭಗವಂತ ಈಗ ನಮ್ಮಿಂದ ಏನ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಆ ರಚನೆಯನ್ನ ಬಾಬಾ ಮಾಡ್ತಿದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವ್ ಆತ್ಮ ಆಗಿದ್ವಿ, ಹೌದು, ಮರ್ತು ಬಿಟ್ವಿದ್ವಿ, ಆತ್ಮನ ಜ್ಞಾನ ಬಾಬಾ ಕೊಟ್ಬಿಟ್ರು, ಅದಕ್ಕಾಗಿ ನಮ್ಮ ರಚನೆ ಆಗ್ಬಿಟ್ಟು ಅಂತ ಇಷ್ಟು ದಿನವನ್ನ ತಿಳ್ಕೊಂಡಿದ್ವಿ. ಇದು ಬಾಬಾನ ಸ್ಟೈಲ್ ಚೇಂಜ್ ಆಯ್ತಿವ ಅಲ್ಲ. ಬಾಬಾ ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ನಾವಷ್ಟು ಅರ್ಥ ಮಾಡ್ಕೊಂಡಿಲ್ಲ ಆತ್ಮೀಯರೇ. ನನ್ನ ವೈಯಕ್ತಿಕ ವಿಷಯ ಹೇಳ್ತಾ ಇರೋದು. ನೀವು ಮೊದ್ಲು ಅರ್ಥ ಮಾಡ್ಕೊಂಡಿದ್ರೆ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿಯವರೆಗೆ ನಾನು ಅರ್ಥ ಮಾಡ್ಕೊಂಡಿದ್ದ ಹಾಗೆ ಬಾಬಾ ನಮ್ಗೆ ಆತ್ಮದ ಜನ್ಮವನ್ನು ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಆತ್ಮದ ತಿಳುವಳಿಕೆ ಕೊಟ್ಟಿದ್ದಾರೆ ಅಂತ. ಆದ್ರೆ ಅದಲ್ಲ, ಆದ್ರೆ ನೀವು ಎಂತಹ ಆತ್ಮ ಯೋಚನೆ ಮಾಡಿ. ಭಗವಂತ ಸಿಗುವಂತಹ ಮೊದಲು ನಮ್ಮಲ್ಲಿ ಶೂದ್ರತನದ ಸಂಸ್ಕಾರ ಇತ್ತು, ಶಾರೀರಿಕ ಸಂಸ್ಕಾರ ಇತ್ತು. ಆ ಸಂಸ್ಕಾರವನ್ನ ಅಳಿಸಿ ಅದನ್ನ ವಿನಾಶ ಸಂಪೂರ್ಣ ಆಗಿಲ್ಲ, ನಿಧಾನಕ್ಕಾಗ್ತಾ ಇದೆ. ಆ ಪ್ರೊಸೆಸ್ ನಡೀತಾ ಇದೆ. ಕಾಯಿಲೆ ರೋಗ ಪೂರ್ತಿ ಹೋಗಿಲ್ಲ, ನಿಧಾನಕ್ಕೆ ಹೋಗುವಂತ ಅನುಭವ ನಮ್ಗೆ ಆಗ್ತಾ ಇದೆ. ಪ್ರತಿದಿನ ಅವನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಮಾತ್ರ. ಈ ರೀತಿ ಬಾಬಾ ಹೇಳ್ತಾರೆ, ವಿಶ್ವದ ಶ್ರೇಷ್ಠ ರಚನೆ ಸತ್ಯುಗ ತ್ರೇತಾಯುಗದಲ್ಲಿ ಬರುವಂತ ದೇವತೆಗಳಾಗುವಂತ 33 ಕೋಟಿ ಆತ್ಮಗಳಿಗೆ ಬೇಕಾಗಿರುವಂತ ಸಂಸ್ಕಾರ ಗುಣಲಕ್ಷಣಗಳನ್ನ ತುಂಬಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಆ ರಚನೆ ಅವಾದ್ರೆ ಶ್ರೇಷ್ಠ ಆದಿರತ್ನ ಅಂದ್ರೆ ಸತ್ಯುಗದಲ್ಲಿ ಬರುವಂತವ್ರು, ಸ್ಟಾರ್ಟಿಂಗ್ 9 ಲಕ್ಷದಕ್ಕೆ ಬರುವಂತವ್ರು, ತ್ರೇತಾಯುಗದಲ್ಲಿ ಬರುವಂತವರಲ್ಲ. ಸತ್ಯುಗದಲ್ಲಿ ಬರುವಂತ ಶ್ರೇಷ್ಠವಾಗಿರುವಂತ ಆದಿರತ್ನಗಳು, ಕಲ್ಲುಗಳಲ್ಲನೆ ಏನ. ಆಮೇಲೆ ರತ್ನಗಳಷ್ಟೇ ಅಲ್ಲ, ಅತಿ ಸ್ನೇಹಿ, ಬಾಬನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾವುದೇ ವಿಷಯಗಳಲ್ಲಿ, ಯಾವುದೇ ವಿಚಾರಗಳಲ್ಲಿ, ಒಳ್ಳೆಯದಿರ್ಲಿ ಕೆಟ್ಟದಿರ್ಲಿ, ಸರಿ ಇಲ್ಲಿ ತಪ್ಪಿಲಿ, ಖುಷಿ ವಿಚಾರಗಳಲ್ಲಿ, ದುಃಖದಿರ್ಲಿ, ನೋವಿಂದಿರ್ಲಿ, ನಗುವಂತದಿರ್ಲಿ, ಕೀಟ್ಲೆ ಮಾಡೋದಿರ್ಲಿ, ಜಗಳ ಮಾಡೋದಿರ್ಲಿ, ಆಟ ಆಡೋದಿರ್ಲಿ, ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಸ್ನೇಹದ ಸಂಬಂಧದಲ್ಲಿ ಅತೀ ಸ್ನೇಹಿ. ಯಾವುದೇ ವಿಷಯವನ್ನ ನಾನು ಭಗವಂತನಿಗೆ ತಿಳಿಸಿದೆ ಏನು ಮಾಡೋದಿಲ್ಲ, ಅವನನ್ನು ಬಿಟ್ಟು ಏನು ಮಾಡೋದಿಲ್ಲ, ಫ್ರೆಂಡ್ ಅಷ್ಟ ಆ ವಿಷಯವನ್ನು ಬಾಬನ ಕೇಳಬೇಕು. ಹೇಗೆ ಸದಾಕಾಲ ಅವನ ಜೊತೆಯಲ್ಲಿರುವಂತವ್ರು ಸಮೀಪ ಬಚ್ಚೋನ್ಸೆ, ಸದಾ ಬಾಬನ ಪಕ್ಕದಲ್ಲೇ ಇರ್ತಾರೆ, ಜೊತೆಯಲ್ಲಿ ಇರ್ತಾರೆ. ತಂದೆ ಮತ್ತು ಆ ಮಗುವಿನ ನಡುವೆ ಬೇರೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಅದು ಕೂತ್ಕೊಳ್ಳಿಕ್ಕೆ ಅಲ್ಲಿ ಎಲ್ಲೂ ಸ್ಥಳನೂ ಕೂಡ ಇಲ್ಲ. ಬಾಬಾ ಮತ್ತು ನಾನು ಅಷ್ಟು ನಾವೇನಿರ್ಬೇಕು ಅಂತ ಹತ್ತಿರದಲ್ಲಿರುವಂತ ಆತ್ಮಗಳ ಜೊತೆಗೆ ಬಾಬಾ ಏನ್ ಮಾಡ್ತಿದ್ದಾರೆ, ಮಿಲನವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಯೋಚನೆ ಮಾಡಿ ಆತ್ಮೇರೆ, ನಾವು ಯೋಗ ಮಾಡ್ಬೇಕಾದ್ರೆ ಬಾಬನ ಪಕ್ಕದಲ್ಲೇ ಕೂತ್ಕೊಂಡಿರ್ತೀವ, ಎಲ್ಲಾ ವಿಷಯವನ್ನ ಬಾಬನಿಗೆ ಹೇಳ್ತೀವ, ಸದಾ ಬಾಬನ ಜೊತೆಲಿದ್ದರೆ ಬಾಬನ ಸುಖದ ಅನುಭವ ನಿರಂತರವಾಗಿ ನಮ್ದು ಆಗ್ತಾ ಇರುತ್ತಾ, ಅಥವಾ ಇನ್ನು ಬಾಬದಿಂದ ದೂರನೇ ಇದ್ದೀವ? ಚೆಕ್ ಮಾಡ್ಕೊಡಿ. ಯಾರು ಸ್ನೇಹಿತರಾಗಿರ್ತಾರೋ ಅವ್ರ ಜೊತೆಗೆ ಎಷ್ಟೊತ್ತು ಮಾತಾಡಿದ್ರು ಕೂಡ ನಿಮಗೆ ವಿಷಯಗಳು ಬೇಕಾದಷ್ಟು ಇರ್ತವೆ. ಅವಾಗ ನೀವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ. ಏನಂತ ಅನ್ನೋರು ಯೋಗದ ನಿದ್ರೆ ಬರ್ತದಲ್ಲ, ಯೋಗದಲ್ಲಿ ನಿದ್ರೆ ಬರ್ತದೆ. ಫ್ರೆಂಡ್ಸ್ ಹತ್ರ ಮಾತಾಡ್ಲಿಕ್ಕೆ ನಿದ್ರೆ ಬರೋದಿಲ್ಲ, ಪ್ರಿಯತಮನ ಹತ್ರ ಮಾತಾಡ್ಲಿಕ್ಕೆ ನಿದ್ರೆ ಬರೋದಿಲ್ಲ, ಪಕ್ಕದ ಮನೆ ಹತ್ರ ಮಾತಾಡ್ಲಿಕ್ಕೆ ನಿದ್ರೆ ಬರೋದಿಲ್ಲ. ಯಾಕೆ ನಿದ್ರೆ ಬರ್ತದೆ? ಭಗವಂತನ ಹತ್ರ ಮಾತಾಡ್ಲಿಕ್ಕೆ ನಿದ್ರೆ ಬರ್ತದೆ, ಭಗವಂತನ ಜೊತೆಲಿ ಕೂತ್ಕೊಳ್ಳಿಕ್ಕೆ ನಿದ್ರೆ ಬರ್ತದೆ, ಭಗವಂತನ ಗುಣಲಕ್ಷಣಗಳನ್ನ ಅನುಭವಿಸ್ಲಿಕ್ಕೆ ನಿದ್ರೆ ಬರ್ತದೆ, ಭಗವಂತನ ಪ್ರೀತಿಯ ಅನುಭವ ಮಾಡ್ಲಿಕ್ಕೆ ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಅಷ್ಟು ಅನ್ಯೋನ್ಯವಾಗಿಲ್ಲ. ಯಾಕಂತಂದ್ರೆ ಭಗವಂತನ ಜೊತೆಗೆ ನೀವು ಅಷ್ಟು
ಕ್ಲೀನ್ ಅಂಡ್ ಕ್ಲಿಯರ್ ಆಗಿಲ್ಲ. ಇನ್ನೂ ಕೆಲವೊಂದು ವೈಯಕ್ತಿಕ ರಹಸ್ಯಗಳನ್ನ, ಸೀಕ್ರೆಟ್ಗಳನ್ನ ಇನ್ನೂ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ. ಬಾಬನಿಗೆ ಹೇಳ್ಬಿಟ್ರೆ ಇನ್ನೂ ತೊಂದರೆ ಆಗ್ಬಿಡ್ತದೆ, ಯಾರಿಗೂ ಹೇಳಿಬಿಟ್ರೆ ನನ್ನ ಬಲ ಹೇಳಿದ್ರೆ ಬಾಬನಿಗೆ ಗೊತ್ತಾಗ್ಬಿಟ್ರೆ, ಹೇಳಿದೆ ಇಲ್ಲಿ ಬಾಬನಿಗೆ ಗೊತ್ತಾಗಿ ಆಗ್ತದೆ. ಗೊತ್ತಿದ್ರು ಗೊತ್ತಿಲ್ಲದೆ ರೀತಿಯಲ್ಲಿ ನಾಟಕವನ್ನು ಮಾಡ್ತಾರೆ. ಅದಕ್ಕಾಗಿ ಮಹಾಭಾರತದಲ್ಲಿ ಹೇಳ್ತಾರೆ, ಕಪಟ ನಾಟಕ ಸೂತ್ರಧಾರಿ ಅಂತ. ಎಲ್ಲ ಗೊತ್ತಿರ್ತದ ಅವನು. ಅಲ್ಲಿ ಶ್ರೀಕೃಷ್ಣನ ಹೆಸರು ಹಾಕಿದಾರೆ ಅಷ್ಟೇ. ಓಕೆನಾ? ನೀವು ಮುರಳಿಯನ್ನು ಕರೆಕ್ಟ್ ಆಗಿ ನಿಮ್ಮ ವೈಯಕ್ತಿಕವಾಗಿ ಚೆಕ್ ಮಾಡ್ತಾ ಹೋದ್ರೆ ಗೊತ್ತಾಗ್ಬಿಡ್ತದೆ, ಈ ಶಬ್ದ ನನಗೇ ಹೇಳಿರೋದು, ನೀವು ಯಾರಿಗೂ ಹೇಳೋದ್ ಬೇಡ, ಕರೆಕ್ಟ್ ಗೊತ್ತಾಗ್ತದೆ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತ ಸಮೀಪವಾಗಿರುವಂತಹ ಮಕ್ಕಳ ಜೊತೆಗೆ ವಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ವಿಶ್ವೇಶ್ವರ ಬಾಪ್ ಕಿ ಬಚ್ಚೆ ತೋ ವಿಶ್ವ ಕಿ ಸರ್ವಾತ್ಮಾಯೇ. ಪ್ರಪಂಚದಲ್ಲಿರುವಂತಹ ಎಲ್ಲ ಆತ್ಮಗಳು, ಅವರು ಮನುಷ್ಯಾತ್ಮರಿರ್ಬೋದು, ಪ್ರಾಣಿ ಆತ್ಮಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಕೀಟಗಳು, ಯಾವುದೇ ಆತ್ಮಗಳು, ಒಂದು ಜೀವಿಯಲ್ಲಿರುವಂತ ಯಾವುದೇ ಆತ್ಮ ಇರ್ಬೋದು, ಅವರೆಲ್ಲ ನನ್ನ ಮಕ್ಕಳೇ. ಅದು ನೀವು ಸ್ಪೆಷಲ್ ಮಕ್ಕಳು, ಏನ? ಲೇಕಿನ್ ಬ್ರಾಹ್ಮಣ ಆತ್ಮಾಯೇ ಅತಿ ಸ್ನೇಹಿ ಸಮೀಪಿ ಆತ್ಮಾಯೇ. ಅದು ಬ್ರಾಹ್ಮಣ ಆತ್ಮರು ಅತಿ ಸ್ನೇಹಿಗಳು ಮತ್ತು ಸಮೀಪದ ಆತ್ಮ. ಉದಾಹರಣೆಗೆ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇದ್ದಾರೆ, ನರೇಂದ್ರ ಮೋದಿ ಅವರು. ಅವರಿಗೆ ಭಾರತ ದೇಶದಲ್ಲಿರುವಂತಹ 130 ಕೋಟಿ ಎಲ್ಲಾ ವ್ಯಕ್ತಿಗಳ ಮೇಲೂ ಕೂಡ ತುಂಬಾ ಪ್ರೀತಿ ಇದೆ. ಆದರೆ ಅವರ ಹತ್ತಿರದಲ್ಲಿರುವಂತವರು ಕೆಲವೊಬ್ಬರು ಮಾತ್ರ. ಅವರ ಸ್ನೇಹಿತರಾಗಿರುವಂತ ಅಮಿತ್ ಶಾ ಅವರು ಇರ್ಬೋದು, ಬೇರೆ ಅವರ ಮಿನಿಸ್ಟರ್ಗಳು ಇರ್ಬೋದು, ಅಥವಾ ರಾಷ್ಟ್ರಪತಿಯವರು ಇರ್ಬೋದು, ಅದೇ ಸ್ನೇಹಿತರು ಇರ್ಬೋದು. ಕೆಲವೊಬ್ಬರು ಮಾತ್ರ ಏನ್ ಮಾಡ್ತಾರೆ, ಹತ್ತಿರದಲ್ಲಿ ಇರ್ತಾರೆ ಮತ್ತು ಆ ವಿಷಯಗಳನ್ನ ಇಬ್ರು ಏನ್ ಮಾಡ್ಕೊಳ್ತಾರೆ, ಚರ್ಚೆ ಮಾಡ್ಕೊಳ್ತಾರೆ ಎಲ್ಲಾ ವಿಷಯವನ್ನ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಎಲ್ಲಾ ಆತ್ಮಗಳಿದ್ರು ಕೂಡ ನೀವು ನನ್ನ ಅತೀ ಸಮೀಪದಲ್ಲಿರುವಂತ. ಯಾಕಂತಂದ್ರೆ ನನ್ನ ಉದ್ದೇಶವನ್ನ, ನನ್ನ ಕಾರ್ಯವನ್ನ, ನನ್ನ ಕರ್ತವ್ಯವನ್ನ ವಿಶ್ವದಲ್ಲಿ ತಲುಪಿಸಲಿಕ್ಕೆ ನನಗೆ ಸಹಯೋಗಿ ಆಗಿರುವಂತ, ಸಂಕಲ್ಪ ಮಾಡಿರುವಂತ ಆತ್ಮಗಳು ನೀವು. ನಿಮ್ಮಲ್ಲಿ ನಿಮ್ಮದೇ ಆದಂತ ವೈಯಕ್ತಿಕವಾದಂತ ಸ್ವಾರ್ಥವಿಲ್ಲ. ನಾನು ಏನ್ ಹೇಳ್ತೇನೋ ಅದನ್ನ ವಿಧಿಪೂರ್ವಕವಾಗಿ ಪಾಲನೆ ಮಾಡ್ತಾ ಇರುವಂತ ಆತ್ಮಗಳು ನೀವು. ಅದಕ್ಕಾಗಿ ನೀವ್ಯಾರು? ಬ್ರಾಹ್ಮಣ, ಬ್ರಹ್ಮ ಬಾಬಾರನ್ನ ಫಾಲೋ ಮಾಡ್ತಾ ಇರುವಂತ ಅತಿ ಸ್ನೇಹಿ ಸಮೀಪ ಆತ್ಮಗಳು. ಕ್ಯೂಂಕಿ ಬ್ರಾಹ್ಮಣ ಆತ್ಮಾಯಿ ಆದಿರಚನಾ, ಬ್ರಾಹ್ಮಣ ಆತ್ಮರು ಆದಿರಚನೆ ಅಂತಂದ್ರೆ ಪರಮಧಾಮದಿಂದ ಪರಮಾತ್ಮ ಬಂದಾಗ ಹಳೆ ದ್ವಾಪರ ಯುಗದಲ್ಲಿ ಬಂದಿರಬಹುದು, ಭಕ್ತರ ಕೋರಿಕೆಗಳನ್ನ ಪೂರೈಕೆ ಮಾಡಿರಬಹುದು. ಆದರೆ ಮಕ್ಕಳನ್ನ ರಚನೆ ರೆಡಿ ಮಾಡಲಿಕ್ಕೆ ಆರಂಭ ಮಾಡಿರುವಂತೆ ಭಗವಂತ ಮೊದಲು ಬ್ರಾಹ್ಮಣ ಆತ್ಮ. ಅವರ ಕಷ್ಟಗಳಿಗೆ ಭಗವಂತ ಸ್ಪಂದಿಸಿರಬಹುದು, ಕೇಳಿರುವುದನ್ನು ಕೊಟ್ಟಿರಬಹುದು ಅಲ್ಲಿ ಭಕ್ತಿ ಮಾರ್ಗದಲ್ಲಿ. ಆದರೆ ನಿರ್ಮಾಣ, ಬದಲಾವಣೆ, ವಿಶೇಷತೆಯನ್ನು ತುಂಬಿಸುವಂತ ಕಾಯಕ, ಕೆಲಸ, ಪರಿವರ್ತನೆ ಮಾಡುವಂತ ಕಾರ್ಯ ಆರಂಭ ಆಗಿರುವಂತದ್ದು ನೀವು ಬ್ರಾಹ್ಮಣಾತ್ಮಗಳಿಂದ. ಚೆಕ್ ಮಾಡ್ಕೊಳ್ಳಿ. ನಾವು ಬಾಬರ ಮಗು ಆದ್ಮೇಲೆ ಎಷ್ಟು ನಮ್ಮಲ್ಲಿ ಭಗವಂತನ ಗುಣಲಕ್ಷಣಗಳು ಬದಲಾವಣೆ ಬಂದಿದ್ದಾವೆ. ಕಾಯಕದಲ್ಲಿ ನಮ್ಮಲ್ಲಿ ಎಷ್ಟು ಸುಖಾನುಭೂತಿ, ಅತೀಂದ್ರಿಯ ಸುಖದ ಅನುಭವ ನಮ್ಗೆ ಆಗ್ತಾ ಇದೆ ಅನ್ನೋದನ್ನ ಆತ್ಮೀಯರೇ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಮಯ ಅದನ್ನ ಧಾರಣೆಯಲ್ಲಿ ತಂದಿದ್ದೀವಿ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜೀವನ ನಿಮ್ಮಷ್ಟು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಯಾರ ತಾನು ಕೂಡ ಸಾಧ್ಯ ಇಲ್ಲ. ಡಾಕ್ಟರ್ ಮಾತ್ರೆ ಕೊಡಬಹುದು, ಇಂಜೆಕ್ಷನ್ ಕೊಡಬಹುದು, MRI ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಚೆಕ್ ಮಾಡಬಹುದು. ಅದರ ಆರೋಗ್ಯದ ಸುಖ ಮತ್ತು ದುಃಖದ ಅನುಭವ ಗೊತ್ತಾಗೋದು ನಿಮಗೆ ಮಾತ್ರ. ಯಾಕಂದ್ರೆ ಆ ಶರೀರ ನಿಮ್ಮ ಜೊತೆಗಿದೆ, ಮನಸ್ಸು ನಿಮ್ಮ ಜೊತೆಗಿದೆ, ಜೀವನ ನಿಮ್ಮ ಜೊತೆಗಿದೆ, ಇಂದ್ರಿಯಗಳು ನಿಮ್ಮ ಜೊತೆಗಿದೆ. ಅದಕ್ಕಾಗಿ ಯಥಾರ್ಥವಾದಂತ ಅನುಭವ ನಿಮಗೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವೇ ಡಾಕ್ಟರ್ ಆಗಿ, ಗುರುವಾಗಿ, ಶಿಕ್ಷಕನಾಗಿ, ಸ್ನೇಹಿತನಾಗಿ, ಮಾಲೀಕನಾಗಿ ನಿಮ್ಮ ಸ್ವಸ್ಥಿತಿಯನ್ನ ನೀವೇ ಚೆಕ್ ಮಾಡ್ಕೊಳ್ತಾ ಹೋಗಿ. ಸರಿ? ಹಾಗಿದ್ರೆ ಭಗವಂತನ ಕೈಯಲ್ಲಿ ನೀವು ಆತ್ಮಿಕವಾಗಿ ಇಷ್ಟು ರಚನೆ ಆಗಿದ್ದೀರಿ.
ದಯವಿಟ್ಟು ಈ ವಿಷಯವನ್ನು ಹೇಳ್ಬಿಡಿ. ಬಾಬನ ಮಗು ಆದ್ಮೇಲೆ ಅನ್ನೋರೇ 1 ಕೋಟಿ ರೂಪಾಯಿ ಲಾಟ್ರಿ ಸಿಕ್ಬಿಡ್ತು. ಬಾಬನ ಮಗು ಆದ್ಮೇಲೆ ನಾವು ಬಿಲ್ಡಿಂಗ್ ತಕೊಂಡ್ಬಿಟ್ವಿ. ಬಾಬನ್ ಮಗು ಆದ್ಮೇಲೆ ಕಾರ್ ಬಂದ್ಬಿಡ್ತು. ಬಾಬನ ಮಗು ಆದ್ಮೇಲೆ ಮೊಮ್ಮಗ ಬಂದ್ಬಿಟ್ರು. ದಯವಿಟ್ಟು ಈ ವಿಷಯವನ್ನು ಹೇಳ್ಬೇಡಿ. ಸ್ಥೂಲದ ವಿಷಯ ಬಾಬಾ ಹೇಳ್ತಾ ಇಲ್ಲ. ಬಾಬಾ ಹೇಳ್ತಾರದು ಮಾನಸಿಕ, ಆತ್ಮಿಕ, ನಿರಾಕಾರ. ನೀವು ಮಾತ್ರ ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನೇ ಬಂದು ನಿರಾಕಾರ ರೂಪದಲ್ಲಿ ಕೊಟ್ಟಿರುವಂತ ಅತೀಂದ್ರಿಯ ಸುಖದ ಅನುಭವ. ಅದರ ಪ್ರಭಾವ ಆತ್ಮೀಯರೇ ಆತ್ಮ ಮನಬುದ್ಧಿಯ ಮೇಲೆ ಮಾತ್ರ ಇರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದು ರಚನೆ. ನಾವು ಬಾಬನ ಮಗು ಆದ್ಮೇಲೆ ಅಣ್ಣವ್ರೆ ಬಾಬನಿಗಂತ 1 ಎಕರೆ ಜಮೀನ್ ಕೊಟ್ಬಿಟ್ಟಿದೀವಿ, ಬಿಲ್ಡಿಂಗ್ ಕಟ್ ಕೊಟ್ಬಿಟ್ಟಿದೀವಿ, 25 ಚೇರ್ ಕೊಟ್ಬಿಟ್ಟಿದೀವಿ, ಟಿವಿ ಕೊಡ್ಸಿದ್ದೀವಿ. ಇದು ನಾವು ಬಾಬನಿಗೆ ಕೊಟ್ಟಿರೋ ರಚನೆ. ಇದಲ್ಲ. ನೀವು 25 ಚೇರ್ ಕೊಟ್ಟಿದ್ದಕ್ಕೆ ಬಾಬಾ ನಿಮ್ಗೆ ಆತ್ಮಕ್ಕೆ ಏನ್ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡಿ. ಕೊಟ್ಟ ತಕ್ಷಣ ಕೊಟ್ಟು ಬಿಡ್ತಾನೆ, ಅವನೇನ್ ಇಟ್ಕೊಳ್ಳಲ್ಲ ಭಗವಂತ. ಅವನು ತುಂಬಾ ಬುದ್ಧಿವಂತ. ಓಕೆನಾ? ಇನ್ನು ಆ ಅಹಂಭಾವದಲ್ಲಿ ಇದ್ದೀರಾ? ಸೆಂಟರ್ಗೆ ಹೋದಾಗ 25 ಚೇರ್ ಕಾಣ್ತಾ ಇದೀಯಾ, ಅಥವಾ ದಾನ ಕೊಟ್ಬಿಟ್ಟು ಮರ್ತು ಬಿಟ್ಟಿದ್ದೀರಾ? ಅದಕ್ಕೆ ಸ್ಥೂಲವಾದ ರಚನೆಯನ್ನ ನೋಡ್ದೇನೆ ಸೂಕ್ಷ್ಮವಾದ ರಚನೆಯನ್ನ ಅವಲೋಕನ ಮಾಡಿ. बाप के साथ साथ ब्राह्मण आत्माएं भी ब्राह्मण जीवन में अवतरित हो बाप के कार्य में सहयोगी आत्माएं बनती है. बाप के साथ साथ ब्राह्मण आत्माएं भी ब्राह्मण जीवन में अवतरित हो बाप के कार्य में सहयोगी आत्माएं बनती हैं. इसलिए बाप दादा आज के दिन बच्चों का ब्राह्मण जीवन के अवतरण का जन्मदिन मनाने आए हैं. ಈ 2 ಲೈನು ಈ ಮುರಳಿಯ ತುಂಬಾ ಇಂಪಾರ್ಟೆಂಟ್ ವಿಷಯ, ಸಾರ. ತುಂಬಾ ಗಮನ ಇತ್ತು. ಇಲ್ಲಿಯವರೆಗೆ ನೀವು ಏನು ಜೀವನವನ್ನ ಮಾಡ್ರಿ ಇದು ಸಂಪೂರ್ಣ ಭಿನ್ನ. ಇಂದಿನ ದಿನದಿಂದ ಈ ಮುರಳಿ ಕೇಳಿದ ನಂತರದಲ್ಲಿ ನಿಮ್ಮ ಯೋಚನೆ, ಚಿಂತನೆ, ನಿರ್ಣಯ, ನಿರ್ಧಾರ, ವಿಧಿವಿಧಾನ, ಜೀವನ ಎಲ್ಲ ಸಂಪೂರ್ಣ ಭಿನ್ನ ಆಗಬೇಕು ಅಂತ ಬಾಬಾ ಮುರಳಿ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ದ್ವಾಪರ ಯುಗದಿಂದ ಭಗವಂತನ ಜನ್ಮ ಸ್ಥೂಲ ಪ್ರಪಂಚದಲ್ಲಿ ಆದರೂ ಕೂಡ ಬೇರೆ ಬೇರೆ ಶರೀರದ ಮೂಲಕ ಭಗವಂತ ಭಕ್ತರ ಇಷ್ಟಗಳನ್ನ ಪೂರ್ಣ ಮಾಡಿದ್ರೂ ಕೂಡ, ಬೇರೆ ಬೇರೆ ಧರ್ಮಗಳ ಮನೋಕಾಮನೆಯನ್ನ ಪೂರ್ಣ ಮಾಡಿದರೂ ಕೂಡ, ಭಗವಂತನ ಅವತರಿತ ಜನ್ಮ ಅಂತ ಹೇಳುವಂಥದ್ದು ದಾದಾ ಲೇಖರಾಜ್ ಅವರ ಶರೀರದಲ್ಲಿ ಪ್ರವೇಶ ಆದಾಗ ಮಾತ್ರ. ಅದಕ್ಕೇನೆ ಶಿವರಾತ್ರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅವತರಣೆ ಅಂದರೆ ಒಳಗಡೆ ಒಂದು ಆಲ್ರೆಡಿ ಆತ್ಮ ಇದೆ, ದಾದಾ ಲೇಖರಾಜ್ ಅವ್ರದ್ದು. ಅದರಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಧರ್ಮ ಸಂಸ್ಥಾಪನಾದಾಯ ಒಂದು ಆತ್ಮನ ಪ್ರವೇಶ ಆಗತ್ತೆ. ಅವರು ಶಿವಬಾಬಾ. ಯಾವಾಗ ಆತ್ಮನ ಪ್ರವೇಶ ಆಗ್ತದೆ, ಸತ್ಯತೆ ತಿಳಿದಿರುವಂತಹ ನಮ್ಮೆಲ್ಲರ ಅಲೌಕಿಕ ತಂದೆ ಬಾಬಾ ತಮ್ಮ ಅಲೌಕಿಕ ಸಂಸಾರದಿಂದ ಹೊರಗಡೆಗೆ ಬರ್ತಾರೆ. ಬಂದು ತನ್ನ ತನು ಮನ ಧನ ಜೀವನವನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ಭಗವಂತನಿಗೆ ಸಂಪೂರ್ಣವಾಗಿ ಅಲೌಕಿಕ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ. ಸ್ಥಾಪನೆ ಮಾಡಿರುವುದು ಶಿವಬಾಬಾ, ಸಹಯೋಗಿಯಾಗಿರುವುದು ಬ್ರಹ್ಮಬಾಬಾ. ಸಹಯೋಗಿಯ ಜೊತೆಗೆ ತಮ್ಮ ವೈಯಕ್ತಿಕ ಪುರುಷಾರ್ಥವನ್ನು ಮಾಡ್ತಾ ಬರ್ತಾರೆ. ಆಮೇಲೆ
18 ಜನವರಿ 1949ರಲ್ಲಿ ಸಂಪೂರ್ಣ ಫರಿಷ್ಠ ಆಗ್ತಾರೆ. ಆನಂತರ ಸೂಕ್ಷ್ಮವತನದಲ್ಲಿ ಹೋಗಿ ಶಿವಬಾಬಾ ಅವರ ಸಮಾನ ಯಾವ ಯಾವ ಮಕ್ಕಳ ಅವಶ್ಯಕತೆ ಇದೆಯೋ ಅಥವಾ ಗುಲ್ಜಾರ್ ದಾದಿ ಅವರ ಶರೀರದಲ್ಲಿ ಶಿವಬಾಬಾನ ಸಮಾನ ಅವಶ್ಯಕತೆ ಅನುಸಾರದಲ್ಲಿ ಅವತರಿತರಾಗ್ತಾರೆ. ಹಾಗೆ ನೀವು ಕೂಡ ಏನಾಗ್ಬೇಕು, ಇವಾಗ ಅವತರಿತರಾಗ್ಬೇಕು. ತುಂಬಾ ಜನ ಆತ್ಮಗಳು ಕೊರೋನಾದಲ್ಲಿ ಶರೀರ ಬಿಡ್ತಾ ಇದ್ದಾರಲ್ಲ, ಯಾಕೆ? ಪ್ರಶ್ನೆ ಇತ್ತಲ್ಲ. ಬಾಬಾ ಹೇಳ್ತಲ್ಲ, ಅಡ್ವಾನ್ಸ್ ಪಾರ್ಟಿಗಳು ನನಗೆ ಬೇಕು. ಯಾಕಂದ್ರೆ ಅಷ್ಟು ಜನ ಆತ್ಮಗಳನ್ನ ರೆಡಿ ಆಗ್ಬೇಕು. ರೀಸೆಂಟ್ ಆಗಿ ಬಾಬಾ ಪುನಃ 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 ಹೇಳ್ತಿದ್ದಾರೆ, ಬಾಬ್ದಾದ ಸಮಾನರಾಗಿ, ಬಾಬ್ದಾದ ಸಮಾನರಾಗಿ. ಆ ಅವತರಿತವಾಗಿರುವಂತ ಆತ್ಮಗಳು ಏನಿರ್ತಾರೆ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದಾರೋ ಆ ಉದ್ದೇಶಕ್ಕೋಸ್ಕರ ಮಾತ್ರ ಕರ್ಮವನ್ನು ಮಾಡ್ತಾರೆ. ಬಿಟ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಿಷಯ, ಜ್ಞಾನ, ಸುಖ, ದುಃಖ, ನೋವು, ನಲಿವು, ವೈಯಕ್ತಿಕವಾದಂತ ಜೀವನಕ್ಕೆ ಅವ್ರಿಗೇನು ಸಂಬಂಧವೂ ಇಲ್ಲ. ಅದರ ಅವರು ಮೂಗು ತೋರಿಸೋದು ಇಲ್ಲ. ಅದನ್ನ ನೋಡುವಂತ ಕೇಳುವಂತ ಆಸಕ್ತಿನೂ ಅವರಿಗೆ ಇಲ್ಲ, ಇಚ್ಛೆಯೂ ಇಲ್ಲ. ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಬಂದ್ರು, ಅವ್ರ ಪಾತ್ರವನ್ನ ಮಾಡಿದ್ರು. ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬ್ದಾದ ಬಂದಾಗ ಎದುರುಗಡೆ ಯಾರು ಬೇಕಾದ್ರೂ ಕೂಗ್ಲಿ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಲಿ, ಆ ಕಡೆ ಈ ಕಡೆ ಅಲ್ಲಾಡ್ಲಿ, ಅಡ್ಡಗಡೆ ಯಾರು ಬೇಕಾದ್ರೂ ಬರ್ಲಿ, ಮಾಯ್ಕೆ ಎದುರುಗಡೆಗೆ ಇರ್ಲಿ, ಇಲ್ದೇ ಹೋಗ್ಲಿ, ಅವ್ರು ಏನ್ ಜ್ಞಾನ ಹೇಳ್ಬೇಕು ಅದು ಹೇಳ್ತಾನೆ ಹೋಗ್ತಾರೆ. ನೀವು ಕೇಳಾದ್ರು ಕೇಳಿ, ಬಿಟ್ಟಾದ್ರು ಬಿಡಿ. ನೀವ್ ಆಮೇಲೆ ಮೊದ್ಲಿನ ಹೆಂಗ್ ಬೇಕಾದ್ರೂ ಡಿವಿಷನ್ ಮಾಡ್ಕೊಳ್ಳಿ, ಪಾರ್ಟಿಗಳ ಜೊತೆಗೆ ಅವ್ರಿಗೆ ಇವ್ರಿಗೆ ಅಂತ. ಅವ್ರು ಏನ್ ಇನ್ಫಾರ್ಮೇಶನ್ ಹೇಳ್ಬೇಕು ಅದನ್ನ ಹೇಳ್ಬಿಡ್ತಾವ. ಬೇಗ ಮುಗಿಸಿ ಅಂತಾನು ಹೇಳಿ, ಬೇಡ ಅಂತ ಹೇಳು. ಅವ್ರ ಅದರ ಬಗ್ಗೆ ಏನು ತಲೆ ಓಕೆನಾ? ಯಾರು ಹೊಗಳುದು ಅಂತ ಹೇಳ್ಬಿಟ್ಟು ಮೇಲೆ ಏರುದಿಲ್ಲ, ಯಾರು ತೆಗಳುದು ಅಂತ ಇಲ್ಲ. ಒಂದೇ ರೀತಿ ಲೇಟ್ ಆಯ್ತು ಬೇಗ 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 ಮುಂದೆ ನೋಡ್ಸೋದಿಲ್ಲ. ಆರಾಮ ಮಸ್ತ್ ಪಸಂದ್, ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಏನಿದು ನಿಮಗೆ, ಏನು ಲೇಟ್ ಆಗ್ಬಿಡ್ತು, ಅಲ್ಲಿ ಪಾಯಸ ಮಾಡಿದ್ರೆ ತಿನ್ಲಿಕ್ಕೆ ಹೋಗ್ಬೇಕು ಅಂತ, ಅವ್ರಿಗೆ ಟೆನ್ಷನ್ ಇಲ್ಲ. ಸರಿನಾ? ಬಾವುಟ ಹಾರಿಸ್ಬೇಕಾದ್ರು ಆರಾಮು, ಕೇಕ್ ಕಟ್ ಮಾಡ್ಬೇಕಾದ್ರು ಆರಾಮು, ದೀಪ ಬೆಳೆಸ್ಬೇಕಾದ್ರು ಆರಾಮು, ಪ್ಲಾಸ್ಟಿಕ್ ಟಾಟಾ ಬಾಯ್ ಬಾಯ್ ಮಾಡ್ಬೇಕಾದ್ರು ಆರಾಮ್, ಏನ್ ಟೆನ್ಷನ್ ಇಲ್ಲ. ಸರಿನಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಹೇಗೆ ಶಿವಬಾಬಾ ಅವತರಿತರಾಗ್ತಾರೋ ಅದೇ ರೀತಿ ಅವರನ್ನು ಬ್ರಹ್ಮ ಬಾಬಾ ಫಾಲೋ ಮಾಡಿದ್ರು, ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರು. ಜೊತೆಯಲ್ಲಿ ಅವರ ಒಂದು ಅನುಭವನು ಇವತ್ತು ನಿಮ್ಮ ಜೊತೆಗಿದೆ. ಪರ್ಸನಲ್ ಆಗಿ ಅವರು ನಿಮಗೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ. ಈಗ ಒಂದು ಅವತರಿತ ಅಲ್ಲ, 2 ಅವತರಿತ ಆತ್ಮಗಳ ಜೊತೆಗೆ ಅಡ್ವಾನ್ಸ್ ಪಾರ್ಟಿಯವರು ಕೂಡ ನಮಗೆ ಸಹಯೋಗದಲ್ಲಿದ್ದಾರೆ. ಹಾಗೆ ಇವತ್ತು ಮಕ್ಕಳ ಮತ್ತು ತಂದೆಯ ಅವತರಿತ ಜನ್ಮ ಅಂದ್ರೆ ಆತ್ಮೀಯ ಇವತ್ತು ಬರೆದಿಟ್ಕೊಳ್ಳಿ. ಕೆಲವೊಬ್ರಿಗೆ ಏನಿರ್ತದೆ ಅಂತಂದ್ರೆ, ಅಣ್ಣವ್ರೆ ಬಾಬನ ಮಗು ಆಗಿದ್ದು ಡೇಟ್ ನೆನಪಿಲ್ವಲ್ಲ, ಏನ್ ಮಾಡೋದು? ಏನು ಯೋಚನೆ ಮಾಡ್ಬೇಡಿ, ಇವತ್ತಿನ ಡೇಟ್ ಬಂದ ಹೊಸ ಅವತರಿತ ಜನ್ಮ. ಇಲ್ಲಿವರೆಗೆ ಏನಿತ್ತು? ಲೌಕಿಕದೊಂದಿದೆ, ಮತ್ತೊಂದಿದೆ, ಮಗದೊಂದಿದೆ, ಎಲ್ಲ ಇದೆ ಆ ಚಿಂತೆ. ಹಾಗಂತ ಬ್ರಹ್ಮ ಬಾಬಾ ಅವರ ಶರೀರದಲ್ಲಿ ಶಿವಬಾಬಾ ಬಂದ ತಕ್ಷಣ ಲೌಕಿಕ ಎಲ್ಲ ಬಿಟ್ಬಿಟ್ಟು ಬರೀ ಮುರಳಿ ನೋಡ್ಸೋದು, ಜ್ಞಾನ ಹೇಳೋದು, ಮುರಳಿ ನೋಡ್ಸೋದು, ಜ್ಞಾನ ಹೇಳೋದು, ಇಷ್ಟು ಮಾತ್ರ ಮಾಡಿದ್ರ? ಇಲ್ಲವಲ್ಲ. ಲೌಕಿಕದಲ್ಲಿ ಇದ್ದಾಗ 5 ಜನ ಮಕ್ಕಳಿದ್ರು, 300 ಜನ ಮಕ್ಕಳು, 300 ಜನರಿಗೆ ಊಟ, ತಿಂಡಿ, ಬಟ್ಟೆ, ಆರೋಗ್ಯ, ಮನೋಸ್ಥಿತಿ, ಸಂಸ್ಕಾರ, ಬಿಲ್ಡಿಂಗು, ಮಲಗಲಿಕ್ಕೆ ಎಷ್ಟು ಯೋಚನೆ ಮಾಡ್ಬೇಕಾಯ್ತು. ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಏನು ಮಾಡಿದ್ರು? ಸಾಧನೆಯನ್ನ ಮಾಡಿದ್ರು, ಭಗವಂತನಿಗೆ ಸಹಯೋಗಿ ಆದ್ರು. ಮೊದಲು ತಮ್ಮದೇ ಆದಂತ ವ್ಯಾಪಾರ, ವ್ಯವಹಾರ, ಹಣ ಇತ್ತು. ನನ್ನದೊಳಗೆ ಏನು ಇಲ್ಲ, ಎಲ್ಲ ಭಾವನೆಗೆ ಅರ್ಪಣೆ ಮಾಡಿಬಿಟ್ರು. ಏಕ್ ಬಲ್ ಏಕ್ ಭರೋಸಾ ಅಷ್ಟೇ ಆತ್ಮೀಯರೇ. ಆಗ ನಿಮ್ ಪ್ರಶ್ನೆ, ಅಲ್ಲ ಅಣ್ಣವ್ರೆ, ನಮ್ಮ ಬಾಬೆಯನ್ನು ಶರೀರ ಬಿಟ್ಬಿಟ್ರು ಅವತರಿತ ಆಗ್ಬಿಡ್ತಾರೆ, ಶಿವಬಾಬನಿಗೆ ಶರೀರನೇ ಇಲ್ಲ, ಅವತರಿತ ಆಗ್ಬಿಡ್ತಾರೆ, ನಾವ್ ಹೆಂಗ್ ಅವತರಿತರಾಗೋದು? ನಿಮ್ ಪ್ರಶ್ನೆ ನೀವ್ ಕೇಳೋದ್ ಬೇಡ, ಬಾಬನಿಗೆ ಗೊತ್ತು ನಿಮ್ ಪ್ರಶ್ನೆ ಏನು ಬರ್ತದೆ. ಮಕ್ಕಳು ಉತ್ತರ ಹೇಳಲಿಕ್ಕೆ ಬರದಿದ್ರು ಅಡ್ಡಿಲ್ಲ, ಪ್ರಶ್ನೆ ಕೇಳಿ ತುಂಬಾ ಬುದ್ಧಿವಂತರು ಬಾಬನಿಗೆ ಮೊದ್ಲೇ ಗೊತ್ತು. ಅದರಲ್ಲೂ ಕರ್ನಾಟಕದವರಂತೂ ನಾಟಕ ಮಾಡ್ಲಿಕ್ಕೆ ನಂಬರ್ 1 ಅಂತ ಬಾಬನೇ ಸರ್ಟಿಫಿಕೇಟ್ ಕೊಟ್ಬಿಡಿದ. ಧಾರಣೆ ಮಾಡ್ಲಿಕ್ಕೆ ಆಗದೆ ಹೋಗ್ಲಿ, ಕ್ವಶನ್ ಎಂತ ಕೇಳ್ತಾರೆ ಅಂತಂದ್ರೆ ಧಾರಣೆ ಮಾಡಿಬಿಟ್ಟಿದ್ದಾರೇನೋ, ನಂಬರ್ 1 ಆಗ್ಬಿಟ್ಟಿದ್ದಾರೇನೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ,
ಪ್ರಶ್ನೆ ಕೇಳಿಗೆ ಏನ್ ತೊಂದರೆ ಇಲ್ಲ. ಅದಕ್ಕಾಗಿ ಅನ್ಸುತ್ತೆ ಬಾಬಾ ಕನ್ನಡದಲ್ಲೇ ಈ ವಾರ ಬಟ್ಟೆಯನ್ನು ಇಟ್ಬಿಟ್ಟು ನಮ್ಗೆ ಕ್ಲಾಸ್ ಮಾಡ್ತಾ ಇರೋ, ಸರಿನಾ? ಯಾಕಂದ್ರೆ ಧಾರಣೆ ಮಾಡಿರುವಂತ ಆತ್ಮಗಳು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಯಜ್ಞವನ್ನು ನಡೆಸುವಂತ ಆತ್ಮಗಳು ಕರ್ನಾಟಕದಲ್ಲಿ ಇದ್ದಾರೆ, ಭಾವನೆ ಆತ್ಮಗಳು ಅಂತ. ಹಾಗೆ ಅವತರಿತ ಆತ್ಮ ಅದೆಲ್ಲ ಬಾಬಾ ಸ್ಪಷ್ಟನೆಯನ್ನು ಕೊಡ್ತಾರೆ. ಮಕ್ಕಳೇ, ನಾನು ಅವತಾರ ಆಗ್ತೇನೆ, ನಾನು ಕರ್ಮವನ್ನ ಮಾಡ್ತೇನೆ, ಸಂಪೂರ್ಣ ಜವಾಬ್ದಾರಿ ನಾನು ಕೊಡ್ತೇನೆ, ನೋಡ್ಕೊಳ್ತೇನೆ. ನೀವು ಸುಮ್ನೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಾಕ್ಷಿಯಾಗಿ ನೋಡ್ತಾ ಇರಿ ನೋಡೋಣ. ಹಂಗಂದ್ರೆ ಅದು ಸ್ವಲ್ಪ ಎಕ್ಸಾಂಪಲ್ ಹೇಳಿ ನೋಡೋಣ. ಸಿಂಪಲ್ ಮಕ್ಕಳೇ, ಶಿವಬಾಬಾ ಬ್ರಹ್ಮ ಬಾಬಾ ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದಾಗ ಗುಲ್ಜಾರ್ ದಾದಿ ಏನ್ ಮಾಡ್ತಿದ್ರು? ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇದೆ. ಶಿವಬಾಬಾ ಬ್ರಹ್ಮ ಬಾಬಾ ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದಾಗ ಗುಲ್ಜಾರ್ ದಾದಿ ಏನ್ ಮಾಡ್ತಿದ್ರು? ಸುಮ್ಮನೆ ಕೂತ್ಕೊಳ್ತಿದ್ರು, ಏನ್ ಬೇಕಾದ್ರೂ ಮಾಡೋರು, ಶಾಂತಿ ಅನುಭವ ಮಾಡ್ತಿದ್ರು. ಓಕೆ, ನಿಮ್ದೆಲ್ಲ ಪ್ರಶ್ನೆ ಇದೆಯಲ್ಲ, ಗುಲ್ಜಾರ್ ದಾದಿನು ಶರೀರ ಬಿಟ್ಬಿಟ್ರು, ಇನ್ನು ಮುಂದೇನು? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬಾಬಾ ಹೇಳ್ತಾರೆ, ಆರಂಭದಲ್ಲಿ ನಾನು ಯಾರ ಶರೀರದಲ್ಲಿ ಬರಬೇಕು ಅಂತಂದಾಗ ನಿಮ್ದು ಚಾಯ್ಸ್ ಇರ್ಲಿಲ್ಲ. ನಾನು ಬ್ರಹ್ಮ ಬಾಬಾ ಶರೀರದಲ್ಲಿ ಬಂದೆ, ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದೆ. ಈಗ ಚಾಯ್ಸ್ ನಿಮ್ ಕೈಲಿ ಕೊಟ್ಟು, ಆಯ್ಕೆ ನಿಮ್ ಕೈ. ಜ್ಞಾನವನ್ನ ಮೊದಲೇ ಮುಗಿಸ್ಬಿಟ್ಟಿದ್ದೇನೆ. ಸಮಾಪ್ತಿ ವರ್ಷದಲ್ಲಿ ಏನು ಬೇಕು, ಏನು ಧಾರಣೆ ಬೇಕು, ಅದನ್ನ ನಾನು ಹೇಳಿ ಮುಗಿಸ್ಬಿಟ್ಟಿದ್ದೇನೆ. ಆ ರೀತಿ ನೀವು ಧಾರಣೆ ಮಾಡಿದ್ರೆ ನಿಮ್ಮನ್ನು ಕೂಡ ಒಂದು ಸಾಧನವಾಗಿ, ನನ್ನ ಕಾರ್ಯಕ್ಕೆ ನಿಮಿತ್ತವಾಗಿ ನಿಮ್ಮನ್ನ ಉಪಯೋಗ ಮಾಡ್ತೀನಿ ಅಂತ ಗೋಲ್ಡನ್ ಗ್ಯಾರಂಟಿಯನ್ನ ಈ ಮುರಳಿಲಿ ಬಾಬಾ ಸ್ಪಷ್ಟವಾಗಿ ಹೇಳಿದ. ಗ್ಯಾರಂಟಿ ನಾನು ಕೊಡ್ತೇನೆ, ಭಗವಂತನ ಮಹಾವಾಕ್ಯ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಅಂದ್ರೆ ಇದು ಸಮಯ. ಅಂದ್ರೆ ವ್ಯಾಕ್ಸಿನ್ ಬಂದಿದೆ, ಎಷ್ಟು ಜನ ಇದ್ದಾರೋ ಬಂದವರು ಎಲ್ಲರಿಗೂ ನಾನು ವ್ಯಾಕ್ಸಿನ್ ಕೊಡ್ತೇನೆ ಅಂತ ಗವರ್ಮೆಂಟ್ ಅವ್ರು ಗ್ಯಾರಂಟಿ ಕೊಡ್ತಾರೆ. ಬಂದವ್ರು ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಹಾಗೆ ಆತ್ಮೀಯರೇ, ಅದಕ್ಕಾಗಿ ಹೇಳಿದ್ದು, ದಯವಿಟ್ಟು ಸಂಪೂರ್ಣವಾಗಿ ಅಟೆನ್ಷನ್ ಕೊಟ್ಬಿಟ್ಟು ಕೇಳಿ. ತುಂಬಾ ಶ್ರೇಷ್ಠವಾಗಿರುವಂತ ಮುರಳಿ. ನಾಟಕದಲ್ಲಿ ಒಂದು ಹಂತ ಪರಿವರ್ತನೆ ಆಗುವಂತ ಒಂದು ಸಮಯ, ನಾವು ಆ ಸಾಧನೆ ಮಾಡ್ಲಿಕ್ಕೆ ಆಗುವಂತ ಒಂದು ಸಮಯ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವತರಿತ ಬ್ರಾಹ್ಮಣ ಜನ್ಮ. ದಯವಿಟ್ಟು ಇವತ್ತೇ ನಮ್ಮ ಎದುರುಗಡೆ ಭಗವಂತ ಈ ಮೂಲೆ ನುಡಿಸ್ತಾ ಇದ್ದಾರೆ ಹೇಳುವಂತ ಆ ಭಾವನೆಯಲ್ಲಿ ಕೇಳಿ. 88 ಹೇಳೋದನ್ನು ಪಕ್ಕದಲ್ಲಿ ಇಡಿ, ಭಾನುವಾರನು ಪಕ್ಕದಲ್ಲಿ ಇಡಿ. ಇವತ್ತೇ ಬಾಬಾ ನಮ್ಗೆ ಈ ಮುರಳಿಯನ್ನು ಹೇಳ್ತಾ ಇದ್ದಾರೆ, ನಮ್ಮ ಎದುರುಗಡೆ ಸಮ್ಮುಖದಲ್ಲಿ ನನಗೆ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಅವತರಿತ ಜನ್ಮ. ಬಾಬಾರವರು ನಿಮ್ಮಲ್ಲಿ ಅವತರಿತರಾಗ್ತಾ ಇದ್ದಾರೆ. ಬೇರೆಯವರ ಅವತರಣದ ಜ್ಞಾನವನ್ನು ನಾವು ಕೇಳೋದಲ್ಲ, ನಮ್ಮಲ್ಲೇ ಬಾಬ್ದಾದಾರವರು ಅವತರಣೆ ಆಗುವಂತ ಒಂದು ಸಮಯ. ಅದಕ್ಕಾಗಿ ಯಾವ ಯೋಗ್ಯತೆ ನಮ್ಮಲ್ಲಿ ಇರಬೇಕು ಹೇಳುವುದನ್ನ ಬಾಬಾ ಮುಂದೆ ನಮ್ಮಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಹೀಗೆ ಬಾಬಾ ಸ್ಪಷ್ಟ ಹೇಳ್ತಾರೆ, ಬಾಪ್ ಕೆ ಸಾಥ್ ಸಾಥ್ ಬ್ರಾಹ್ಮಣ ಆತ್ಮಾಯೇ ಭಿ ब्राह्मण जीवन में अवतरित हो, बाप के कार्य में सहयोगी आत्मा. ನೀವು ಕೇವಲ ಸಹಯೋಗವನ್ನು ಮಾತ್ರ ಕೊಡಿ, ಬಾಬನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡಿ, ನಿಮ್ಮ ಮನಸ್ಸನ್ನು ನನಗೆ ಒಪ್ಪಿಸಿ, ಮುಂದಿನ ಕೆಲಸ ನಾನು ನೋಡ್ಕೊಳ್ತೇನೆ. ನಿಮ್ಗೆ ಈ ಪ್ರಪಂಚದ ಚಿಂತೆ ಬೇಡ, ನಿಮ್ಗೆಲ್ಲ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಹೇಗೆ ಕೊಡಬೇಕು ಅನ್ನೋದನ್ನು ಬಾಬಾ ಮುಂದೆ ಹೇಳಿದ್ದಾರೆ. ಇವತ್ತಿನ ಯಾವ ಕ್ಲಾಸ್ ಅನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಮಕ್ಕಳೇ. ಬಾಬಾ ಹೇಳಿದ್ರೆ ಬ್ರಾಹ್ಮಣ ಜೀವನ. ಜೀವನ ಅಂತಂದ್ರೆ ಏನು? ಆತ್ಮ ಶರೀರ 8 ಆದ್ಮೇಲೆ ಶರೀರ ಬಿಡುವವರೆಗೂ ಜೀವನನೇ. ಇವತ್ತು ಮುರಳಿ ಹೇಳಿದ್ರು, ಆತ್ಮ ಯಾವಾಗ ತಾಯಿ ಗರ್ಭದಲ್ಲೇ ಎಂಟ್ರಿ ಆಗುತ್ತೋ ಅಲ್ಲಿಂದಾನೆ ಜೀವನ ಅಂತಂದು. ಸ್ಥೂಲವಾಗಿ ಹೊರಗಡೆಗೆ ಬರೋದಲ್ಲ, ಆತ್ಮ ಶರೀರದಲ್ಲಿ ಗರ್ಭದಲ್ಲಿ ಎಂಟ್ರಿ ಆಗೋದು ನನ್ನ ಜೀವನ ಸ್ಟಾರ್ಟ್. ಅದಕ್ಕಾಗಿ ಇವತ್ತು ನಿಮಗೆ ಈ ಸೆಕೆಂಡ್ ಸ್ಟಾರ್ಟ್ ಯಾವುದು? ಅವತರಿತ. ಬಾಬಾ ನಿಮ್ ಜೊತೆಲಿದ್ದಾರೆ, ಅವ್ರ ಕರ್ಮ ಮಾಡ್ತಾರೆ. ಈ ಪಕ್ಕದಲ್ಲಿ ಕೂತ್ಕೊಂಡು ಬಾಬಾ ಏನ್ ಮಾಡ್ತದ ನೋಡ್ತಾ. ಬಾಬ್ ದಾದ ಏನ್ ಮಾಡ್ತಿದ್ರು, ಗುಲ್ಜಾರ್ ದಾದಿ ಏನ್ ಮಾಡ್ತಿದ್ರು? ಸಹ ಯೋಗಿ. ಹಾ ಬಾಬಾ ಅಕ್ಕರು. ಗುಲ್ಜಾರ್ ದಾದಿ ಅವ್ರ ಎಕ್ಸಾಂಪಲ್ ಇದೆಯಲ್ಲ, ಬ್ರಹ್ಮ ಬಾಬಾ ಅವ್ರ ಎಕ್ಸಾಂಪಲ್ ಇದೆಯಲ್ಲ. ಬ್ರಹ್ಮ ಬಾಬಾ ಅವ್ರನ್ನ ನೋಡಿಲ್ಲ ಸರಿ, ಗುಲ್ಜಾರ್ ದಾದಿಯನ್ನ ನೋಡಿದಿರಲ್ಲ. ಅದಕ್ಕಾಗಿ ಆ ರೀತಿ ಇವತ್ತು ನಿಮ್ಮ ಎದುರುಗಡೆಗೆ ಹೊಸ ಜನ್ಮ ದಿನವನ್ನ, ಇವತ್ತೇ ಜನ್ಮ ದಿನದಂದೇ ನಿಮ್ಮ ಜೊತೆಯಲ್ಲಿ ನಾನು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಆತ್ಮೀಯರೇ, ಆಧ್ಯಾತ್ಮಿಕತೆಯಲ್ಲಿ ಸೌಂದರ್ಯ, ಸುಂದರತೆ, ವೈಶಿಷ್ಟ್ಯತೆ ಏನು ಗೊತ್ತಾ?
ಹುಟ್ಟಿರುವಂತ ಮಗುಗೆ ಆ ದಿನ ನನ್ನ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಹೇಳುವಂತ ವಿಷಯ ಗೊತ್ತಿಲ್ಲದೆ ಇರಬಹುದು. ಅದು ಇವತ್ತು ನಮ್ಗೆ ಇವತ್ತೇ ಗೊತ್ತು. ಅದನ್ನ ಇವತ್ತು ಆಚರಣೆ ಮಾಡಿ. ಇವತ್ತು ಬಾಬಾ ನನ್ನ ಆತ್ಮಿಕ ತಂದೆಯನ್ನು ಕರ್ಕೊಂಡು ಬನ್ನಿ. ಆ ರೀತಿ ರೆಡಿ ಮಾಡ್ಲಿಕ್ಕೆ ಅವ್ರಿಗೇನ್ ಮಾಡಿ ಅವಕಾಶವನ್ನ ಕೊಡಿ. ಹೇಗೆ ಒಬ್ಬ ರಾಜನ ಮನೆಯಲ್ಲಿ ಯುವರಾಜನ ಜನ್ಮವಾಗತ್ತೆ, ರಾಜ್ಯದವರೆಲ್ಲ ಖುಷಿ ಪಡ್ತಾರೆ. ಹೌದಪ್ಪ, ಮುಂದೆ ನಮ್ಗೆ ರಕ್ಷಣೆ ಮಾಡುವಂತ ಯುವರಾಜನ ಜನ್ಮವಾಯ್ತು, ಏನ್ ಖುಷಿ ಆಗತ್ತೋ ಹಾಗೆ ಇವತ್ತು ನಿಮ್ಗೆ ಖುಷಿ ಆಗ್ಬೇಕೇನಂತ, ನಮ್ಗೆ ಇವತ್ತು ಹೊಸದಾಗಿ ಅವತರಿತ ಜನ್ಮ. ಅಂದ್ರೆ ಆತ್ಮೀಯರಿ, ಇನ್ಮೇಲೆ ಏನಿದ್ರು ನಂದು ಈಶ್ವರಿಯ ಕಾರ್ಯ ಅಷ್ಟೇ. ಹಂಗಿದ್ರೆ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಬರೋದು ಹೇಳಿ, ಬಂದ್ಬಿಡ್ತೀನಿ. ಹಾಗಲ್ಲ, ಮನೆಯಲ್ಲೇ ಇರಿ. ಬ್ರಹ್ಮಾಮ ಇದ್ಬಿಟ್ಟು ಎಲ್ಲಾ ಕರ್ಮನೂ ಮಾಡಿದ್ರು, ಗುಲ್ಜಾರ್ದಾಗ ಇದ್ಬಿಟ್ಟು ಎಲ್ಲಾ ಕರ್ಮವನ್ನ ಮಾಡಿದ್ರು. ಆದ್ರೆ ಪ್ರತಿಯೊಂದು ಕರ್ಮವನ್ನು ಬಾಬಾ ಮಾಡ್ತಾ ಇದ್ದಾರೆ, ನಾನು ಕೇವಲ ಪಕ್ಕದಲ್ಲಿ ಕುತ್ಕೊಂಡು ಸಾಕ್ಷಿ ಆಗ್ಬಿಟ್ಟು ನೋಡ್ತಾ ಇದ್ದೀನಿ. ಇಷ್ಟು ನೀವು ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳಿ, ಸಾಕು. ಸಿಂಪಲ್. ಆತ್ಮೀಯರ, ದಿನದಿಂದ ದಿನಕ್ಕೆ ನಾವು ಮುರಳಿಯನ್ನ ನೋಡ್ತಾ ಹೋದಾಗ, ಸರಿಯಾಗಿ ಅಧ್ಯಯನ ಮಾಡಿದಾಗ, ಪುರುಷಾರ್ಥವನ್ನು ಇಷ್ಟು ಸಹಜ ಮಾಡ್ತಿದ್ದಾರೆ ಅಂತಂದ್ರೆ, ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಎಲ್ಲಾ ಜವಾಬ್ದಾರಿ ನನಗಿರಲಿ, ಜವಾಬ್ದಾರಿಯ ಫಲ ನಿಮಗಿರ. ಇಷ್ಟು ಸಹಜತೆ. ಯಾಕಂದ್ರೆ ಜ್ಞಾನದ ಸ್ಪಷ್ಟೀಕರಣ, ಪುರುಷಾರ್ಥದ ಅನುಭವ ಎಷ್ಟಾಗ್ತಾ ಹೋಗ್ತದೋ ಬಾಬಾ ಸ್ಪಷ್ಟವಾಗಿದ್ದರೆ, ಸಹಜ ರಾಜಯೋಗ. ದಿನದಿಂದ ದಿನಕ್ಕೆ ಆ ಯೋಗ ಏನಾಗ್ಬೇಕು? ಸಹಜವಾಗ್ಬೇಕು. ಜವಾಬ್ದಾರಿ ಭಗವಂತ ತಗೊಳ್ತಾರೆ. इसलिए बाप दादा आज का दिन बच्चों का ब्राह्मण जीवन के अवतरण का जन्मदिन मनाने आए. बाबा याद ಬಂದಿದ್ದಾರಂತೆ, ಜನ್ಮದಿನದಂದೇ ಜನ್ಮದಿನ ಏನು ಅಂತ ಹೇಳಿ, ಯಾವ ಜನ್ಮ ಅಂತ ಹೇಳಿ, ಮುಂದೆ ಭಗವಂತನ ಪಾತ್ರ ಜನ್ಮದಿನವನ್ನ ಆಚರಣೆ ಮಾಡ್ತಿದ್ದಾರೆ. ಲೌಕಿಕದಲ್ಲಿ ಜನ್ಮದಿನ ಆಚರಣೆ ಮಾಡ್ಬೇಕಾದ್ರೆ ಮಗುವಿಗೆ ಗೊತ್ತಿರೋದಿಲ್ಲ ನನ್ನ ಅಪ್ಪ ಅಮ್ಮ ಯಾರು ಅಂತ. 12 ದಿನ ಗೊತ್ತಿರ್ಬೋದು, ಗೊತ್ತಿಲ್ದೇನೆ ಇರ್ಬೋದು. ಓಕೆನಾ? ಸ್ಪಷ್ಟತೆ ಇರುವುದಿಲ್ಲ. ಇವತ್ತು ನಮ್ಗೆ ಜ್ಞಾನಿಗಳಾಗಿರುವಂತ ಕಾರಣದಿಂದ ಎಲ್ಲಾ ಜ್ಞಾನವನ್ನ ಹೇಳಿಬಿಟ್ಟು ಬಾಬಾ ನಿಮ್ಗೆ ಸ್ಪಷ್ಟವಾದ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ಈಗ ಹೇಳಿ, ಈ ಜನ್ಮ ನಿಮ್ಗೆ ಬೇಕೋ ಬೇಡ? ಬೇಕು ಅನ್ನೋರು ಕೈ ಎತ್ತಿ, ಬೇಡ ಅನ್ನೋರು ಕೈ ಕೆಳಗಡೆ. ಬೇಕು ಅನ್ನೋರು ಕೈ ಎತ್ತಿ. ಕೈ ಎತ್ತಿದವ್ರಿಗೆ ಜನ್ಮ ಸಿಗ್ತದೆ. ಬೇಡ ಅಂತಂದ್ರೆ ಯಾರು ಕೈ ಎತ್ತಿರ್ತಾರೋ ಅವ್ರಿಗೆ ಬಾಬಾ ಕೊಡ್ತಾರೆ. ಸರಿನಾ? ನಿರ್ಣಯ ನಿಮ್ಗೆ. ಅವತರಿತ ಬಾಬಾ ಹೇಳ್ತಾರೆ, ಎಟ್ಲೀಸ್ಟ್ ಕೈ ಆದ್ರೂ ಎತ್ತಿ ಅಲ್ಲ, ಅದೆಲ್ಲಾದ್ರೂ ನಿಮ್ಮ ಶೌರ್ಯ ವೀರ್ಯತೆಯನ್ನ ತೋರಿಸಿ ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಒಂದ್ ಆಗತ್ತೋ ಬಿಡುತ್ತೋ ಆಮೇಲೆ ಪ್ರಶ್ನೆ. ಆಗತ್ತೆ ಅಂತಾನೆ ತಿಳ್ಕೊಳ್ಳಿ. ಆಗತ್ತೆ ಹೇಳೋದಕ್ಕೇನೆ ನಿಮ್ಗೆ ಬಾಬಾ ಬಟ್ಟೆಯಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ತಿಳ್ಕೊಳ್ಳಿ. ಮನಸ್ಸಿದ್ದರೆ ಮಾರ್ಗ. ಓಕೆನಾ? ಸರಿ, ಮುಂದೆ. ಓಕೆ, ಇವಾಗ ಅವತರಿತ ಜನ್ಮ ಅಂತಂದ್ರೆ ಏನು ಅಂತ ಹೇಳಿದ್ರು, ಯಾಕೆ ಅಂತ ಹೇಳಿದ್ರು, ಹೇಗೆ ಅಂತ ಹೇಳಿದ್ರು. ಓಕೆನಾ? ಈಗ बच्चे बाप का जन्मदिन मनाने के लिए उमंग उत्साह से खुशी से नाच रहे हैं. ಇವತ್ತು ಬಾಬಾನು ಕೂಡ ನಮ್ಮ ಶರೀರದಲ್ಲಿ ಬಂದಿದ್ದಾರೆ, ಜನ್ಮದಿನ. ಅದಕ್ಕೆ ಮಕ್ಕಳು ಕೂಡ ಏನ್ ಮಾಡ್ತಿದಾರಂತೆ, ಬಾಬಾ ಹ್ಯಾಪಿ ಬರ್ಡೇ ಟು ಯು ಅಂತ ಬಿಟ್ಟು ನಾವೇನ್ ಮಾಡ್ತಿದೀವಿ, ಬಾಬಾನಿಗೆ ಹೇಳ್ತಿದೀವಿ. ಏನಂತ? ಬಾಬಾ ನಿನ್ ದ್ವಾಪರ ಯುಗದಲ್ಲಿ ಯಾವಾಗ ಬೇಕಾದ್ರೂ ಬಂದಿರಬಹುದು, ನನ್ಗೆ ಪ್ರಾಬ್ಲಮ್ ಇಲ್ಲ, ನನ್ಗೆ ಗೊತ್ತಿಲ್ಲ. ಬ್ರಹ್ಮ ಬಾಬಾ ತನುವಿನಲ್ಲಿ ಯಾವಾಗ ಬಂದ್ರು ಅದು ನನ್ಗೆ ಗೊತ್ತಿಲ್ಲ. ಗುಲ್ಜಾರ್ದಾದು ಶರೀರದಲ್ಲಿ ಯಾವಾಗ ಬಂದಿದ್ರು ಅದು ನಮ್ಗೆ ಗೊತ್ತಿಲ್ಲ. ಇನ್ನು ಸಮಯದ ಅನುಸಾರ ಬೇರೆ ಬೇರೆಯವ್ರ ಶರೀರವನ್ನು ನೀವು ಆಧಾರವಾಗಿ ಪಡ್ಕೊಳ್ತೀವಂತೆ, ಆ ವಿಷಯನೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಶರೀರವನ್ನ ಆಧಾರ ತೆಗೆದುಕೊಳ್ತೀವಿ ಅಂತ ನೀವೇ ಹೇಳಿರೋದಕ್ಕೆ, ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ನಾನು ನಿಮಗೆ ಹ್ಯಾಪಿ ಬರ್ತ್ಡೇ ಶುಭಾಶಯವನ್ನ ಹೇಳ್ತಾ ಇದ್ದೀವಿ. ಹೇಳ್ಬೇಕು ಬೇಡ ಬಾಪ್ ದಾದನಿಗೆ? ಹ್ಯಾಪಿ ಬರ್ಡೇ ಟು ಯು. ಹಾಗೆ ಬಾಪ್ ದಾದನು ಕೂಡ ಹೇಳ್ತಾರೆ ಹ್ಯಾಪಿ ಬರ್ಡೇ ಟು ಯು. ಹಾಗಂತ ಬಾಬನಿಗೆ ಪರಂಧಾಮದಲ್ಲಿ ಇಟ್ಬಿಟ್ಟು ಹ್ಯಾಪಿ ಬರ್ಡೇ ಹೇಳ್ಬೇಡಿ. ಎಲ್ಲಿ ಕರ್ಕೊಂಡ್ ಬರ್ಬೇಕು? ಮನೇಲಿ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡಿ, ಇವತ್ತು ನಿಮ್ಮ ಜೀವನದ ಹೊಸ ಅಧ್ಯಾಯ, ಹೊಸ ಯುಗ, ಹೊಸ ಜನ್ಮ, ಹೊಸ ಜೀವನ.
ಹೇಗೆ ಬ್ರಹ್ಮ ಬಾಬಾ ಅವರು ಶರೀರ ಬಾಬಾ ಹತ್ರ ಫಾಲೋ ಬ್ರಹ್ಮ ಅಂತ ಹೇಳ್ತಾರಲ್ಲ, ಯಾವಾಗ ಶಿವಬಾಬನ ಪ್ರವೇಶ ಆಯ್ತು, ಹೇಗೆ ಅವರಲ್ಲಿ ಹೊಸ ಅಲೌಕಿಕ ಜೀವನ ಆರಂಭ ಆಯ್ತು 60 ವರ್ಷದ ವಯಸ್ಸಿನಲ್ಲಿ. ಇವತ್ತು ನಾವು 50 ವರ್ಷ ಆಯ್ತ ತಕ್ಷಣ ಮುದುಕರಾದ್ವಿ ಅಂತ ಹೇಳ್ತೀವಿ. ನೋಡಿ ಅದೇ ಕೂದಲೆಲ್ಲ ಬೆಳಕಾಗಿಲ್ವಾ, ನೋಡಿ ಕೂದಲೆಲ್ಲ ಹೊಟ್ಟೋಗ್ಬಿಟ್ಟಿದೆ, ಮುದುಕಾಗ್ಬಿಟ್ಟಿದೆ, ಇನ್ನೇನ್ ಪುರುಷಾರ್ಥ ಮಾಡೋದು ಅಂತ. ಆದ್ರೆ 60 ವಯಸ್ಸಿನ ಯುವಕ ಸ್ಥಿತಿಯಲ್ಲೇ ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಸಾಧನೆ ಮಾಡಿದ್ರು, ಮಾಡಲಿಲ್ಲ. ಹಾಗೆ ಆ ಉತ್ಸಾಹವನ್ನ ಆಚರಣೆ ಮಾಡ್ತಿದ್ದೇನೆ. ಅಂದ್ರೆ ಬಾಬಾ ನೋಡಿ ಎಷ್ಟು ಸುಂದರ ಅಂತಂದ್ರೆ, ಯಾವ ಉತ್ಸವ ಹೇಗೆ ಆಚರಣೆ ಮಾಡ್ಬೇಕು, ಯಾಕಾಗ್ ಮಾಡ್ಬೇಕು, ಯಾವ ಕಾರಣ ಎಲ್ಲಾ ಇಷ್ಟು ಎಳೆ 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 ಎಳೆಯಾಗಿ ಬಿಡಿಸಿರ್ತಾರೆ ಅಂತಂದ್ರೆ ನಾವೇನು ಯೋಚನೆ ಮಾಡ್ಬೇಕಂತೇಳಿ ಹೇಳಿದ್ದೆಲ್ಲ ಹ್ಞೂ ಅಂತ ಕೇಳ್ಕೊಂಡು ಧಾರಣೆ ಮಾಡ್ಕೊಳ್ತಾ ಹೋದಾಯ್ತು, ಅರ್ಥ ಮಾಡ್ಕೊಳ್ತಾ ಹೋದ್ ಇಷ್ಟು ಸಿಂಪಲ್. ಆಮೇಲೆ ಬೆಣ್ಣೆಲ್ಲಿರುವಂತ ಕೂದಲು ತೆಗೆದಾಗ ಕಾಣ್ತೇವೆ. ಅಷ್ಟೊಂದು ಪ್ರಯತ್ನ ಮಾಡ್ಲಿ, ಓಕೆನಾ? ಅಷ್ಟು ಹೇಳ್ತಾ ಹೋದ್ರೆ ಅಷ್ಟನ್ನ ನಾವು पुरुषार्थ ಮಾಡ್ಬೇಕು. लेकिन बाप दादा बच्चों के इस ब्राह्मण जीवन को देख स्नेह और सहयोग में बाप के साथ साथ हर कार्य में हिम्मत से आगे बढ़ते हुए देख हर्षित हो रहे हैं. लेकिन बाप दादा बच्चों के इस ब्राह्मण जीवन को देख स्नेह और सहयोग में बाप के साथ साथ हर कार्य में हिम्मत से आगे बढ़ते हुए देख हर्षित हो रहे हैं. ಬಾಬಾ ಅವತರಿತರಾಗ್ಲಿಕ್ಕೆ ಇಷ್ಟಪಡ್ತಿದ್ದಾರೆ, ಬಾಬಾನೇ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮಕ್ಕಳು ಸುಮ್ನೆ ನೋಡ್ತಾ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಆದ್ರೆ ಮಕ್ಳು ಏನ್ ಮಾಡ್ತಿದಾರಂತೆ, ನಮ್ಮ ಸ್ಥಿತಿ ಬಂತು. ಬಾಬಾ ಏನ್ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರು, ಇವತ್ತು ಮಕ್ಳು ಏನ್ ಮಾಡ್ತಿದ್ದಾರೆ, ಬಾಬ್ದಾದ ನೋಡ್ತಿದಾರಂತೆ. ಬ್ರಾಹ್ಮಣ ಜೀವನದಲ್ಲಿ ಮಕ್ಳು ಏನ್ ಮಾಡ್ತಿದಾರಂತೆ, ಸ್ನೇಹ ಮತ್ತು ಸಂಯೋಗದ ಕಾರಣದಿಂದ, ಪ್ರೀತಿಯ ಕಾರಣದಿಂದ ಬಾಬದಾದರವರ ಜೊತೆಯಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಧೈರ್ಯದಿಂದ ಮುಂದುವರಿತಾ ಇದ್ದಾರೆ. ಮತ್ತು ಅದನ್ನು ನೋಡ್ಬಿಟ್ಟು ಬಾಬಾ ಖುಷಿ ಪಡ್ತಿದ್ದಾರೆ. ಅಂದ್ರೆ ಭಗವಂತನ ಕಾರ್ಯದಲ್ಲಿ ಮಕ್ಕಳು ಮಾಡ್ತಿದ್ದಾರೆ, ಭಗವಂತನ ಸಂಯೋಗದಲ್ಲಿ ಇಟ್ಕೊಂಡಿದ್ದಾರೆ. ಬಾಬಾ ಏನ್ ಮಾಡ್ಬೇಕು, ಪುರುಷಾರ್ಥ ನಾನು ಮಾಡ್ತೇನೆ, ಪಕ್ಕದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳು, ನಾನು ಮಾಡ್ತೇನೆ. ಇಲ್ಲಿ ಏನಾಗ್ತಾ ಇದೆ, ಮಕ್ಕಳು ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ. ಬಾಬನ ಹತ್ರ ಹೆಚ್ಚಿನ ಸಮಯದಲ್ಲಿ ಕಷ್ಟಗಳು ಬಂದಾಗ, ವೈಯಕ್ತಿಕ ಸಮಸ್ಯೆಗಳು ಬಂದಾಗ, ಲೌಕಿಕ ತೊಂದರೆಯಲ್ಲಿ ಬಂದಾಗ ಬಾಬಾ ಏನು ಮಾಡುದು ಅಂತ ಕೇಳ್ಬಿಟ್ಟು ಬಾಬನ ಸೈಕ ತಗೊಂಡು, ಅಥವಾ ಕೆಲವೊಂದ್ಸಲ ಶಿವರಾತ್ರಿ ಸಮಯದಲ್ಲೋ, ರಕ್ಷಾಬಂಧನ ಸಮಯದಲ್ಲೋ, ಅಥವಾ ಜ್ಞಾನ ತಿಳಿಸುವಂತ ಸಮಯದಲ್ಲೂ, ಪಾಂಪ್ಲೆಟ್ಸ್ ಕೊಡುವಂತ ಸಮಯದಲ್ಲೂ, ಸೇವಾ ಕೇಂದ್ರದಲ್ಲೂ ಬಾಬನ ಕೆಲಸ ಅಂತ ನಾವೇನ್ ಮಾಡ್ತಿದೀವಿ, ನಾವು ಮಾಡ್ತಾ ಬಾಬನನ್ನ ಪಕ್ಕದಲ್ಲಿ ಸಹಯೋಗದ ಇಟ್ಕೊಳ್ತಿದೀವಿ. ಇದನ್ನ ನೋಡ್ಬಿಟ್ಟು ಮುಂದುವರಿತಾ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಇಷ್ಟಾದ್ರೂ ಧೈರ್ಯ ತೋರಿಸಿದ್ರಲ್ಲ, ಲೌಕಿಕ ಜೀವನದಲ್ಲೂ ಕೂಡ ಸ್ವಲ್ಪ ಸಮಯವನ್ನ ತೆಗೆದು ಪರಮಾತ್ಮನಿಗೋಸ್ಕರ ಇಟ್ಟಿದಿರಲ್ಲ ಅಂತ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದಾರಂತೆ, ಖುಷಿ ಪಡ್ತಾ ಇದ್ದಾರೆ. ಆ ಸ್ಪೀಡಲ್ಲಿ ಮುಂದುವರಿತಾ ಇದ್ದೀರಿ, ಖುಷಿ ಇದೆ. ಆದರೆ ಏನಾದರೆ ಮಕ್ಕಳೇ, ಇದೇ ಸ್ಪೀಡಲ್ಲಿ ಮುಂದುವರೆದ್ರೆ 800 ಕೋಟಿ ಆತ್ಮಗಳಿಗೆ ಜ್ಞಾನ ಮತ್ತು ಭಗವಂತನ ಪರಿಚಯ ಕೊಡೋದು ಯಾವಾಗ? ಪಂಚತತ್ವಗಳು ಸಂಪೂರ್ಣ ಪಾವನ ಆಗೋದು ಯಾವಾಗ ಅಂತ ಕೇಳ್ಸಿ. ಇಷ್ಟು ದಿನದವರೆಗೆ ನೀವು ಮಾಡೋದನ್ನ ಪಕ್ಕದಲ್ಲಿ ಕೂತ್ಕೊಂಡು ನೋಡಿದೆ ನಾನು. ಈಗ ನಾನೇ ಕರ್ಮವನ್ನ ಮಾಡ್ತೇನೆ, ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಅಂದ್ರೆ ಪಾಂಡವರು ಎಲ್ಲಾದ್ರೂ ಯುದ್ಧಕ್ಕೆ ಯಾವ್ದೋ ಒಂದು ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಶ್ರೀಕೃಷ್ಣನಿಗೆ ಹೇಳಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ಆದರೆ ಅಂತಿಮದಲ್ಲಿ ಕುರುಕ್ಷೇತ್ರದಲ್ಲಿ ಏನ್ ಮಾಡಿದ್ರಂತೆ, ಶ್ರೀಕೃಷ್ಣನನ್ನ ಅರ್ಜುನ ಏನ್ ಮಾಡಿದ್ರು, ರಥದಲ್ಲೇ ಗೊಳಿಸಿಬಿಟ್ಟು ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಕೊಡಿಸಿದ್ರು, ಶ್ರೀಕೃಷ್ಣನಿಗೆ. ಹಾಗೆ ಆತ್ಮೀಯರೇ, ಇವತ್ತು ನಮ್ಮ ರಥದಲ್ಲಿ ಭಗವಂತನಿಗೆ ಉಳಿಸುವಂತ ಒಂದು ಸಮಯ. तो आप बाप दादा का बर्थडे मनाते हो और बाप बच्चों को बर्थडे मनाते हैं. ನೀವು ತಂದೆಯ ಹುಟ್ಟಿನ ದಿನ ಆಚರಣೆ ಮಾಡ್ತಿದ್ದೀರಿ, ತಂದೆ ನಿಮ್ಮ ಬರ್ತಡೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣೋं का भी बर्थडे है ना, ನೀವು ಬ್ರಾಹ್ಮಣರದು ಕೂಡ ಬರ್ತಡೇ ಅಲ್ವಾ?
ಬ್ರಾಹ್ಮಣರು ಅಂತಂದ್ರೆ ಏನು? ಒಬ್ಬ ಬ್ರಾಹ್ಮಣನಿಗೆ ಇನ್ನೊಬ್ಬ ಬ್ರಾಹ್ಮಣ ಮಗು ಹುಟ್ಟಿದ್ರೆ ಆ ಮಗು ಕೆಲಸ ಏನು? ತಂದೆ ಮಾಡ್ದಂಗೆ ಮಂತ್ರ, ವೇದ, ಶಾಸ್ತ್ರ, ಪೂಜೆ ಅದೇ ಅವನ ಕೆಲಸ. ಹಾಗೆ ಇವತ್ತು ಭಗವಂತನಿಗೆ ನೀವು ಮಗು ಆಗಿದ್ದೀರಿ ಅಂತಂದ್ರೆ ಭಗವಂತನ ಕಾಯಕ ಏನಿದೆ ಅದೇ ಕಾಯಕ, ಅದೇ ಕರ್ಮ, ಅದೇ ಕರ್ತವ್ಯ, ಅದೇ ಜವಾಬ್ದಾರಿ, ಅದೇ ಕರ್ಮ ನಿಮ್ದಾಗ್ಬೇಕು. ಅರ್ಥ ಆಗ್ತಿದೆ? ಯಾಕಂದ್ರೆ ಅವರನ್ನ ನೀವು ತಂದೆ ಅಂತ ಒಪ್ಕೊಂಡಿದ್ದೀರಿ. ಸರಿ, ನೀವ್ ತಾಯಿ ಮನೇಲಿದ್ದಾಗ ಏನ್ ಬೇಕಾದ್ರೂ ಮಾಡಿರ್ಬೋದು, ಅದು ಬೇರೆ ವಿಷಯ. ಒಬ್ಬ ವ್ಯಕ್ತಿಯಿಂದ ಪತಿ ಆಗ್ಬಿಟ್ಟು ಅವರ ಮನೆಗೆ ಬಂದಾಗ ಅವ್ರಿಗೆ ಏನ್ ಬೇಕೋ ಹಾಗೆ ನೀವು ಇರ್ಬೇಕಾಗತ್ತೆ. ಬಿಟ್ರೆ ನೀವು ಆಗಿಲ್ಲ ಅಂತಂದ್ರೆ ಪತಿ ನಿಮ್ಗೆ ಡೈವರ್ಸ್ ಕೊಡ್ತಾರೆ, ಮನೆ ಕಳಿಸ್ತಾರೆ. ಹಾಗೆ ಇವತ್ತು ನಾವು ಬ್ರಹ್ಮಕುಮಾರ ಆಗ್ಬೇಕು ಅಂತ ನಿರ್ಣಯ ಮಾಡಿದೀವಿ ಅಂತಂದ್ರೆ ಯಾವ ತಂದೆ ತಾಯಿ ಇದ್ದಾರೋ ಅವರಿಗೆ ಬೇಕಾದ ಹಾಗೆ ನೀವಿದ್ದಾಗ ಮಾತ್ರ ಅವರ ಪ್ರೀತಿ, ಪಾಲನೆ, ಸ್ನೇಹ, ಉಡುಗೊರೆ, ಆರೋಗ್ಯ ಎಲ್ಲಾನು ಕೂಡ ಸಿಗ್ತಾ ಇರ್ತದೆ. तो सभी को बाप दादा जगदम्बा और सर्व आपके साथ एडवांस पार्टी की विशेष श्रेष्ठ आत्माएं सहित आपके अलौकिक ब्राह्मण जन्म की स्नेह की सुनहरी पुष्पों की वर्षा सहित मुबारक हो, मुबारक हो. ಈ ಬರ್ತಡೆಗೆ ಸೂಕ್ಷ್ಮ ತಂದಲ್ಲಿ ಅಮ್ಮರವರು, ಬ್ರಹ್ಮ ಬಾಬಾರವರು, ಪೂರ್ತಿ ಅಡ್ವಾನ್ಸ್ ಪಾರ್ಟಿಯವರು ಮತ್ತು ವಿಶ್ವದಲ್ಲಿರುವಂತ ಎಲ್ಲ ಬ್ರಾಹ್ಮಣ ಆತ್ಮರು ಏನ್ ಮಾಡ್ತಿದ್ದಾರೆ? ಈ ದಿನವನ್ನ ಕಾಯ್ತಾ ಇದ್ರು. ಅವರೆಲ್ಲರೂ ನಿಮ್ಗೆ ಏನ್ ಮಾಡ್ತಾರೆ? ಪುಷ್ಪಕ ವೃಷ್ಟಿಯನ್ನ ಹಾಕ್ತಾ ಇದ್ದಾರೆ. ಹೇಗೆ ವಿಶ್ವದಲ್ಲಿ ಪುರಾಣಗಳಲ್ಲಿ ನಾವು ಕೇಳಿದೀವಿ, ರಾಕ್ಷಸರ ಆರ್ಭಟ ಜಾಸ್ತಿ ಆದಾಗ, ಭಗವಂತನ ಪ್ರತಿ ತಪಸ್ಸು ಮಾಡಿದಾಗ, ರಾಕ್ಷಸರನ್ನ ಸಂಹಾರ ಮಾಡುವಂತಹ ದಿವ್ಯ ಚೇತನವಾಗಿರುವಂತಹ ಹೊಸ ಅವತಾರ ಜನ್ಮವಾದಾಗ ಹೇಗೆ ದೇವತೆಗಳೆಲ್ಲ ಆಕಾಶದಲ್ಲಿ ಇದ್ಬಿಟ್ಟು ಏನ್ ಮಾಡ್ತಿದ್ದಂತ ಅವರಿಗೆ ಪುಷ್ಪಗಳನ್ನ ಹಾಕ್ತಿದ್ದಂತೆ. ಹೇಗೆ ಶ್ರೀಕೃಷ್ಣನ ಜನ್ಮವಾದಾಗ ಹೇಗೆ ಭೋರ್ಗಡಿತಾ ಇತ್ತು ಯಮುನಾ ನದಿ, ಮೇಲ್ಗಡೆಗಿರುವಂತ ದೇವತೆಗಳು ಹೂಮಾಲೆಯನ್ನು ಹಾಕ್ತಾ ಇದ್ರು, ಹೂಗಳನ್ನ ಹಾಕ್ತಾ ಇದ್ರು ಅಂತ ಹೇಳ್ತಿದ್ರಲ್ವ. ಹಾಗೆ ಇವತ್ತು ಬಾಬಾ ಹೇಳ್ತಾರೆ ಭಗವಂತನ ಹೊಸ ಪಾತ್ರ, ಹೊಸ ಅವರ ಒಂದು ಜೀವನ, ಹೊಸ ಧಾರಣೆ ಮತ್ತು ಸೇವೆಯ ಹೊಸದಾಗಿರುವಂತ ಒಂದು ವೈವಿಧ್ಯತೆ, ಇದಕ್ಕೆ ಆತ್ಮೀಯರೇ ನೀವು ನಿಮಿತ್ತವಾಗಬೇಕು. ಅದಕ್ಕಾಗಿ ಎಲ್ಲ ಬ್ರಾಹ್ಮಣ ಪರಿವಾರದ ಆಶೀರ್ವಾದ, ಶುಭಾಶಯ, ಬರ್ತಡೆಯ ವಿಶಸ್ ನಿಮ್ಮ ಜೊತೆಗೆ ಇದೆ. ಈ ಪೋಸ್ಟ್ ಅನ್ನ ಪಡ್ಕೊಳ್ಳುವಂತ ಅವಕಾಶ ಆತ್ಮೀಯರೇ ನಮಗೆಲ್ಲರಿಗೂ ಇದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಸಣ್ಣ ವಿಷಯದಲ್ಲಿ ಯಾಕೆ ಖುಷಿ ಪಡ್ತೀರಾ? ಯಾಕೆ ದೊಡ್ಡ ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ಬಾಬಾ ರೆಡಿ ಇದ್ದಾರೆ? ಯಾಕೆ ಅದನ್ನ ಸ್ವೀಕಾರ ಮಾಡಬಾರ್ದು? ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕಾಗಿ ಕೇವಲ ಬಾಬ್ ದಾದಾ ಮಾತ್ರ ಅಲ್ಲ, ಎಲ್ಲರೂ ಕೂಡ ನಿಮ್ಗೆ ಶುಭವನ್ನ ಆಶಯ ಕೊಡ್ತಾ ಇದ್ದಾರೆ. ದಿಲ್ ಕಿ ಮುಬಾರಕ್ಕೆ ಸಿರ್ಫ್ ಮುಕ್ತಿ ಮುಬಾರಕ್ ನಹಿ, ಇದು ಹೃದಯವಾದ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಏನ್ ಗೊತ್ತಾ? ಹೇಳಿ ಆಶ್ಚರ್ಯ. ಈ ಪಾತ್ರವನ್ನ ನೀವು ಈಗ ಇರುವವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯವೇ ಹೊರತು ಮಮ್ಮ ಸಹಿತ ಅಡ್ವಾನ್ಸ್ ಪಾರ್ಟಿಯವರು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮುಬಾರಕ್. ಅವರೆಲ್ಲ ನಿಮಗೆ ಮುಬಾರಕ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಸಾಕಾರ ಮಾಧ್ಯಮದಲ್ಲಿ ಶರೀರವನ್ನ ಧಾರಣೆ ಮಾಡ್ಕೊಂಡಿರುವಂತ ನೀವು ಮಾಡ್ಲಿಕ್ಕೆ ಸಾಧ್ಯ. ನಮ್ದೆಲ್ಲ ಏನು ಇಷ್ಟ ಇತ್ತು, ಇಚ್ಛೆ ಇತ್ತು, ಈ ಹದ್ದಿನಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅನ್ನುವಂತ ಒಂದು ಕಾರಣ ಇತ್ತು. ಆ ಎಲ್ಲ ಅಡ್ವಾನ್ಸ್ ಪಾರ್ಟಿ ಸಹಿತ ಬಾಪ್ ದಾದಾರವರ ಸಹಿತ ಪ್ರಪಂಚದಲ್ಲಿರುವಂತ ಎಲ್ಲ ಆತ್ಮಗಳ ಮನೋ ಅಭಿಲಾಷೆಯನ್ನ ಪೂರ್ಣ ಮಾಡುವಂತಹ ಒಂದು ಆತ್ಮನ ಹೊಸ ಜನ್ಮ, ಅವತರಿತ ಜನ್ಮ, ಹೊಸ ಪಾತ್ರ ಇವತ್ತಿನಿಂದ ಆರಂಭ ಆಗುತ್ತೆ. ಅದಕ್ಕಾಗಿ ಸಮಸ್ತ ಆತ್ಮಗಳು ಕೂಡ ನೀವು ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ? ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಹೇಳ್ತಾರೆ ಕೇವಲ ಮುಖದ್ದಲ್ಲ, ಹೃದಯದಿಂದ ಅವರೆಲ್ಲರೂ ಕೂಡ ಏನ್ ಹೇಳ್ತಾರೆ? ಹೌದಪ್ಪ, ವಾರಸುದಾರರು ಬಂದ್ರು, ನಮಗೆ ಬೇಕಾಗಿರುವಂತ ಯೋಗ್ಯ ಆತ್ಮಗಳು ಬಂದ್ರು. ನಾವು ಹಿಂದುಗಳಿಂದ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಸ್ಥೂಲ ವತನದಲ್ಲಿ ಒಬ್ಬರು ನಿಮಿತ್ತ ಆತ್ಮ ಬೇಕಲ್ಲ, ಅವ್ರು ಇವತ್ತು ರೆಡಿ ಆದ್ರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರಂತೆ? ಅವ್ರ ಹೃದಯದಿಂದ ಬಾಬನಿಗೂ
ನಾಟಕಕ್ಕೂ ವಿಶೇಷವಾಗಿ ನಿಮಿತ್ತವಾಗಿರುವಂತ ಆತ್ಮರಿಗೆ ಏನ್ ಮಾಡ್ತಿದಾರಂತೆ ಶುಭಾಶಯ ಕೊಡ್ತಾ ಇದ್ರೆ, ಒಳ್ಳೇದಾಗ್ಲಿ, ನಿಮ್ಮ ಕಾರ್ಯಕ್ಕೆ ನಮ್ಮ ಸಹಯೋಗ ಇದೆ ಅಂತ ಬಿಟ್ಟು ಎಲ್ಲ ಬ್ರಾಹ್ಮಣ ಪರಿವಾರ ಗ್ಯಾರಂಟಿ ಕೊಡ್ತಾ ಇದ್ವಿ. ಲೇಕಿನ್ दिलाराम बाप के दिल की मुबारक सर्वश्रेष्ठ आत्माओं को चाहे सम्मुख बैठे हैं, चाहे मन से बाप के सम्मुख बैठे हैं, चारों ओर के बच्चों को मुबारक हो, मुबारक हो, मुबारक। ಹೃದಯ ರಾಮ ತಂದೆಯ ಹೃದಯದ ಒಂದು ಶುಭಾಶಯ ಹೇಳುವಂಥದ್ದು ಶ್ರೇಷ್ಠವಾಗಿರುವಂತ ಆತ್ಮಗಳು ಸಾಕಾರದಲ್ಲಿ ಯಾವಾಗ ಆ ಸಮಯದಲ್ಲಿ ಎದುರುಗಡೆ ಕುಂತಿರುವಂತ ಆತ್ಮಗಳು ಇರಬಹುದು, ಮನಸ್ಸಿನಿಂದ ತಂದೆಯ ಸಮ್ಮುಖದಲ್ಲಿರುವಂತ ಆತ್ಮಗಳು ಇರಬಹುದು, ನಾಲ್ಕೂ ಕಡೆಯ ಆತ್ಮಗಳಿರಬಹುದು, ಅಥವಾ 1988ರ ಮುರಳಿಯನ್ನ 27/7/2021 11 ಜ್ಞಾನ ಕೇಳ್ತಾ ಇರುವಂತ ಆತ್ಮಗಳ ಎದುರುಗಡೆಗೂ ಕೂಡ ಇರಬಹುದು. ಅವರಿಗೂ ಕೂಡ ಬಾಬಾ ಏನು ಹೇಳ್ತಿದ್ದಾರೆ, ಮನಸ್ಸಿನಿಂದ ಯಾರು ತಂದೆಯ ಸಮ್ಮುಖದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾಲ್ಕು ಕಡೆಯ ಮಕ್ಕಳಿಗೆ ಅಂದ್ರೆ ಬಾಬಾ ಇಲ್ಲಿ ಹೇಳ್ತಾರೆ, ಈ ಯೋಗ್ಯತೆ, ಈ ಅರ್ಹತೆ, ಈ ಪಾತ್ರವನ್ನ ಯಾರು ಬೇಕಾದರೂ ಮಾಡಬಹುದು. ಸಮ್ಮುಖದಲ್ಲಿರಬಹುದು, ಆ ಮೂಲ ಎಷ್ಟು ವರ್ಷದಿಂದ ಜ್ಞಾನ ಕೇಳಿದಂತವ್ರು ಇರಬಹುದು, ಲೌಕಿಕದಲ್ಲಿ ಇರುವಂತವ್ರು ಇರಬಹುದು, ಅಲೌಕಿಕದಲ್ಲಿ ಇರುವಂತವ್ರು ಇರಬಹುದು, ಸರೆಂಡರ್ ಇರುವಂತವ್ರು ಇರಬಹುದು, ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವ್ರು ಇರಬಹುದು. ನಾನು ಮಾಡಬಲ್ಲೆ, ನಾನೇ ಮಾಡ್ತೇನೆ, ಬಾಬಾ ನನ್ನನ್ನೇ ಉಪಯೋಗ ಮಾಡು, ಬಾಬಾ ನನಗೋಸ್ಕರನೇ ಹೇಳ್ತಾ ಇರೋದು, ಇದಕ್ಕೆ ಸರಿಯಾದಂತ ಯೋಗ್ಯವಾದ ವ್ಯಕ್ತಿ ಆತ್ಮ ನಾನೇ, ಇದಕ್ಕೆ ನಾನೇ ಸರಿ ಅಂತ ಯಾರು ನಿರ್ಧಾರವನ್ನ ಮಾಡಿರ್ತಾರೋ ಎಲ್ಲರಿಗೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಶುಭಾಶಯ. ಹಾಗೆ ನಿಮ್ಗೆ ನೀವು ಚೆಕ್ ಮಾಡ್ಕೊಳ್ಳಿ, ಇಂತಹ ಕಾರ್ಯಕ್ಕೆ, ಇಂಥ ಪೋಸ್ಟಿಗೆ ನಾನು ಯೋಗ್ಯನಾಗಿದ್ದೇನಾ. ನಿಮ್ಗೆ ಇದು ಕಷ್ಟ ಅಂತ ಅನ್ಸ್ಬಹುದು, ಮುರಳಿ ಮುಂದೆ ಹೋಗ್ತಾ ಹೋದಾಗ ಹೇಗೆ ಸಹಜ ಮಾಡೋದು ಹೇಳುವುದನ್ನು ಬಾಬಾ ನಿಮ್ಗೆ ಕಲಿಸ್ಕೊಡ್ತಾರೆ. ಈಗ ಇಲ್ಲಿವರೆಗೆ ಏನು ಮುರಳಿಯನ್ನ ಕೇಳಿದಿವೋ ಅದನ್ನ ಅನುಭವಿಸುವಂತ ಕೆಲಸವನ್ನ ಮಾಡೋಣ. ಸ್ವಲ್ಪ ಮನಸ್ಸನ್ನ ಶಾಂತವಾಗಿಬಿಟ್ಟು ಅದರ ಬಗ್ಗೆ ಚಿಂತನೆಯನ್ನ ಮಾಡೋಣ ಮತ್ತು ನಾವೊಂದು ಆ ಖುಷಿಯನ್ನ ಅನುಭವಿಸೋಣ. ಬಾಬಾ ಎಲ್ಲರೂ ಕೂಡ ನಮ್ಗೆ ಏನ್ ಮಾಡ್ತಿದ್ದಾರೆ, ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ನಾವು ನಮ್ಮ ಬರ್ತಡೆಯನ್ನೇ ನನ್ನ ಮೊದಲನೇ ದಿನದಲ್ಲೇ, ಫಸ್ಟ್ ಡೇನಲ್ಲೇ ಎಲ್ಲಾ ವಿಷಯವನ್ನ ಅರ್ಥ ಮಾಡಿಕೊಂಡು ಶುಭಾಶಯ ಹೇಳಿಕ್ ಬಂದಿರೋದು ಎಲ್ಲರ ಸಮ್ಮುಖದಲ್ಲಿ ನಾನು ಆಚರಣೆ ಮಾಡ್ತಾ ಇದ್ದೇನೆ. ಲೌಕಿಕ ಬರ್ತಡೆಯಲ್ಲಿ ನಿಮ್ಮ ಎದುರುಗಡೆ ಯಾರ್ಯಾರು ಹೆಂಗಿಗೆ ಬಂದಿದ್ದು, ಏನೇನು ಗಿಫ್ಟ್ ಕೊಟ್ಟಿದ್ದು, ಏನೇನು ತಿನ್ಸಿದ್ದು, ಏನೇನು ಹೆಸರು ಹಾಕಿದ್ರು ಎಲ್ಲ ಗೊತ್ತಿದ್ಯಾ ನಿಮಗೆ? ಗೊತ್ತಿದ್ಯಾ? ಇಲ್ಲ ತಾನೆ. ಅಲೌಕಿಕ ಬರ್ತಡೆನೂ ಗೊತ್ತಿಲ್ವಲ್ಲ ಯಾವ ದಿನ ಅಂತ. ಇವತ್ತು ಎಲ್ಲಾನು ಕೂಡ ಸ್ಪಷ್ಟವಾಗಿ ನಿಮ್ಮ ಎದುರುಗಡೆಗಿದೆ. ಎಲ್ಲರಿಗಿಂತ ಮುಖ್ಯವಾಗಿ ಆತ್ಮೀಯರ ಎಲ್ಲ ನಿಮ್ ಕೈಲಿ. ಬಾಲ್ ಇಸ್ ಇನ್ ಯುವರ್ ಕೋರ್ಟ್, ಯು ಮೇ ಡಿಸೈಡ್. ನೀವು ನಿರ್ಣಯ ಮಾಡಿ. ಅವಕಾಶಗಳು ಪದೇ ಪದೇ ಬರೋದಿಲ್ಲ. ಈಗ ವರ್ಷದಲ್ಲಿ ಒಂದ್ ದಿವಸ ವರಮಹಾಲಕ್ಷ್ಮಿ ವ್ರತ ಬರ್ತದೆ, ಅದೇ ದಿನ ರೇಷ್ಮೆ ಸೀರೆ ತಗೊಳ್ಳಿಕ್ಕೆ ನಮ್ಗೊಂದು ಚಾನ್ಸ್ ಇರ್ತದೆ. ಹಾಗೆ 5,000 ವರ್ಷದಲ್ಲಿ ಇದೊಂದೇ ಚಾನ್ಸ್, ಮತ್ತೆ ನಿಮ್ಗೆ ಚಾನ್ಸ್ ಸಿಗೋದಿಲ್ಲ. ಓಕೆನಾ? ಅಂಶ